Today I'm going to start a topic that is very important for every believer to know. ನಾನು ಈ ದಿನ ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ಪ್ರತಿಯೊಬ್ಬ ವಿಶ್ವಾಸಿಗೂ ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ ಭಾಗವನ್ನು ನಾನು ಅಧ್ಯಯನ ಮಾಡಲಿಕ್ಕಿದ್ದೇನೆ. Turn with me to 2 Corinthians chapter 2 verse 11. ನನ್ನೊಟ್ಟಿಗೆ ದಯಮಾಡಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. Read, brother. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. Here we are told about a person that we should know. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಕೊಡಲ್ಪಟ್ಟಿದೆ. It is about none other than Satan. ಇದು ಬೇರೆ ಯಾರು ಅಲ್ಲ, ಸೈತಾನನ ಕುರಿತಾಗಿಯೇ. The word of God says we should not be ignorant of his designs. ದೇವರ ವಾಕ್ಯವು ಹೇಳುವಂತದ್ದಾಗಿರುತ್ತದೆ, ನಾವು ಆತನ ಯೋಜನೆಗಳನ್ನ ಅರಿಯದವರಾಗಿರಬಾರದು ಎಂಬುದಾಗಿ. Well, the Bible says we should know the Lord Jesus Christ. ಸತ್ಯವೇದವು ನಾವು ಯೇಸು ಕ್ರಿಸ್ತನನ್ನ ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ. John 17:3 says, knowing the only true God and Jesus Christ is eternal life. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, ಒಬ್ಬನೇ ದೇವರಾಗಿರುವ ನಿನ್ನನ್ನು ನಿನ್ನ ಮಗನಂತ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ ಎಂಬುದಾಗಿ ಹೇಳುತ್ತದೆ. And 2 Peter 3:18 says, grow in the grace and knowledge of the Lord Jesus Christ. ಮತ್ತು 2 ಪೇತ್ರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿಯೂ 18 2 ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ನೀವು ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ಆತನು ಆಶಿಸುವಂತವನಾಗಿದ್ದಾನೆ. Grow in the grace and knowledge of the Lord Jesus Christ. ಯೇಸು ಕ್ರಿಸ್ತನ ಕೃಪೆಯಲ್ಲಿಯೂ ಆತನ ಜ್ಞಾನದಲ್ಲಿಯೂ ನೀವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಆತ ಬಯಸುತ್ತಾನೆ. ಅಲ್ಲಿ Apostle Paul says in Philippians 3:10, what is his bhayke? What is his one desire of his life? ಮತ್ತು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ತನ್ನ ಬಯಕೆ ಏನಾಗಿದೆ ಎಂಬುದಾಗಿ ಆತನು ಹೇಳುತ್ತಾನೆ. He said that I may know him. ಆತನು ಹೇಳುತ್ತಾನೆ, ನಾನು ಆತನನ್ನ ಅರಿತುಕೊಳ್ಳಬೇಕು ಎಂಬುದಾಗಿ. He was an apostle, has written at least about 13 New Testament books. ಆತನು ಒಬ್ಬ ಅಪೊಸ್ತಲನಾಗಿದ್ದುಕೊಂಡು ಪೌಲನು 13 ಪುಸ್ತಕಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾನೆ. So much revelation he got about the Lord Jesus Christ. ಆತನಿಗೆ ಯೇಸು ಕ್ರಿಸ್ತನ ಕುರಿತಂತ ಎಷ್ಟೊಂದು ಪ್ರಕಟಣೆಯು ದೇವರಿಂದ ಮಾಡಲ್ಪಟ್ಟಿತು. Still he was not satisfied. He said, I want to know him more. ಆತನಿಗೆ ಇನ್ನೂ ತೃಪ್ತಿ ಆಗದೆ ನಾನು ಆತನ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ. So our greatest pursuit in life, goal in life, is to know the Lord Jesus Christ more and more each day in our life. ಆದ್ದರಿಂದ ನಮ್ಮ ಜೀವಿತದ ಗುರಿ ಮತ್ತು ಬಯಕೆಯೂ ಕೂಡ ದಿನದಿಂದ ದಿನಕ್ಕೆ ಯೇಸು ಕ್ರಿಸ್ತನನ್ನ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು ಎಂಬುದೇ ಆಗಿರಬೇಕು. But we are going to look at our enemy Satan next few weeks. ನಾವು ಮುಂದಿನ ಕೆಲವು ವಾರಗಳಲ್ಲಿ ನಮ್ಮ ವಿರೋಧಿಯಾದಂತಹ ನಮ್ಮ ಶತ್ರುವಾದಂತಹ ಸೈತಾನನ ಕುರಿತಾಗಿ ತಿಳಿದುಕೊಳ್ಳುವವರಾಗಿರುತ್ತೇವೆ. Of course, our knowledge should be more about the Lord Jesus Christ. We should know the original well, then we will also need to know the duplicate. ನಾವು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಕುರಿತ ಅಂತ ಜ್ಞಾನವು ನಮಗೆ ಅಧಿಕವಾಗಿರಬೇಕು. ಆದರೂ ಕೂಡ ನಾವು ನಿಜವಾದಂತಹ Is it well, Uncle Bobby? We should know our enemy, Satan. Okay. ಮತ್ತು ಯೇಸು ಕ್ರಿಸ್ತನ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವುದರ ಒಟ್ಟಿಗೆ ನಮ್ಮ ವಿರೋಧಿಯಾದಂತಹ ಸೈತಾನನನ್ನು ಕೂಡ ತಿಳಿದುಕೊಳ್ಳುವವರಾಗಿರಬೇಕು. Every believer know that we have 3 main enemies. ಎಲ್ಲಾ ವಿಶ್ವಾಸಿಗಳಿಗೂ ಗೊತ್ತು, ನಮಗೆ 3 ಮುಖ್ಯವಾದಂತಹ ಶತ್ರುಗಳು ಇವೆ. One is Satan.
ಮೊದಲನೇದಾಗಿ ಸೈತಾನನು, the world around us, ಮತ್ತು ನಮ್ಮ ಸುತ್ತಲಿರುವಂತಹ ಲೋಕ, and the flesh within us. ಮತ್ತು ನಮ್ಮ ಶರೀರವೇ. In that, we are going to look at our enemy, Satan. ಆ ಮೂರು ವಿಷಯಗಳಲ್ಲಿ ನಾವು ಮೊದಲನೇದಾಗಿ ಸೈತಾನ, ನಮ್ಮ ವಿರೋಧಿಯಾದಂತ ಸೈತಾನ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. In 2 Corinthians 2:11, we saw that we should not be ignorant about his devices. ನಾವು 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಬಂದೆವು, ನಾವು ಆತನ ಯೋಜನೆಗಳನ್ನ ಅರಿಯದವರಾಗಿರಬಾರದು ಎಂಬುದಾಗಿ. If anyone goes to a war, he should have a good knowledge about the enemy. ಯಾವನಾದರೂ ಯುದ್ಧಕ್ಕೆ ಹೋಗುವುದಾದರೆ ಅದಕ್ಕಿಂತ ಮುಂಚೆ ತನ್ನ ಶತ್ರುವಿನ ಕುರಿತಾದಂತಹ ಜ್ಞಾನವನ್ನ ಹೊಂದಿದವನಾಗಿರಬೇಕು. This topic comes under a bigger topic called angelology, a study about the angels. ಈ ಒಂದು ಅಧ್ಯಯನವು ಅದು ದೊಡ್ಡದಾದಂತಹ ವಿಷಯ ಅಂತಂದ್ರೆ ದೇವದೂತರ ಶಾಸ್ತ್ರದ ಅಡಿಯಲ್ಲಿ ಬರುವಂತಹ ವಿಷಯವಾಗಿದೆ. Under angelology, there is Satanology and demonology. ದೇವದೂತ ಶಾಸ್ತ್ರದ ಅಡಿಯಲ್ಲಿ ಸೈತಾನನ ಕುರಿತಾಂತ ಶಾಸ್ತ್ರ ಮತ್ತು ದೆವ್ವ ಅಥವಾ ಡೆವಿಲ್ ಅಥವಾ ದೆವ್ವನ ಕುರಿತಾದಂತಹ ಶಾಸ್ತ್ರ ಹೇಳ್ತೇವೆ, ಎರಡೂ ಒಂದೇ ಆಗಿದೆ. Yeah, and we need to know enough about our enemy so we can war against him. ನಮ್ಮ ವಿರೋಧಿಯ ಕುರಿತಾಗಿ ನಾವು ಸರಿಯಾದಂತಹ ಜ್ಞಾನವುಳ್ಳವರಾಗಿರಬೇಕು, ಯಾಕೆಂದ್ರೆ ಆತನಿಗೆ ವಿರೋಧವಾಗಿ ಹೋರಾಡಲಿಕ್ಕೆ. If you go to a Bible school or a college, you will learn 10 main topics that are in the Bible. ನೀವು ಒಂದು ಸತ್ಯವೇದದ ಶಾಲೆ ಅಥವಾ ಕಾಲೇಜಿಗೆ ನೀವು ಸೇರ್ಪಡೆ ಆಗುವುದಾದರೆ ನೀವು ಸತ್ಯವೇದದಲ್ಲಿನ 10 ಪ್ರಮುಖ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡುತ್ತೀರಿ. It's called systematic theology. ಅದು ಒಂದು ಕ್ರಮಬದ್ಧವಾದಂತಹ ದೈವಶಾಸ್ತ್ರ ಅಧ್ಯಯನ ಕರೆಯುತ್ತೇವೆ. In that, first we learn about bibliology, study about the Bible. ಅದರಲ್ಲಿ ಮೊದಲನೇದಾಗಿ ನಾವು ಕಲಿಯುವಂಥದ್ದು ಸತ್ಯವೇದ ಶಾಸ್ತ್ರ ಎಂಬುದಾಗಿ, ಸತ್ಯವೇದದ ಕುರಿತಾಂತ ಅಧ್ಯಯನ. Then we learn about theology proper, study about God the Father, including the triune God. ನಂತರ ನಾವು ಕಲಿಯುವಂಥದ್ದು ತಂದೆಯಾದ ದೇವರ ಕುರಿತಾದಂತಹ ಶಾಸ್ತ್ರ, ಅದು ತ್ರಯೇಕ ದೇವರನ್ನ ಒಳಗೊಂಡಿರುವಂತಹ ಶಾಸ್ತ್ರವಾಗಿದೆ. Thirdly, we study about Christology, study about Christ. ಮೂರನೇದಾಗಿ ನಾವು ಕಲಿಯುವಂಥದ್ದು ಕ್ರಿಸ್ತನ ಕುರಿತಾದಂತಹ ಅಧ್ಯಯನ ಅಥವಾ ಕ್ರಿಸ್ತ ಶಾಸ್ತ್ರ ಎಂಬುದಾಗಿ ನಾವು ಕರೆಯುತ್ತೇವೆ. Then we study about pneumatology or study about the Holy Spirit. ನಂತರ ನಾವು ಪವಿತ್ರಾತ್ಮನ ಶಾಸ್ತ್ರ ಎಂಬುದಾಗಿ ಕರೆಯುತ್ತೇವೆ, ಅಂದರೆ ಪವಿತ್ರಾತ್ಮನ ಕುರಿತಾದಂತ ಅಧ್ಯಯನ. Then we can study about angelology, study about the angels, both holy angels and unholy angels. ನಂತರ ನಾವು ದೇವದೂತ ಶಾಸ್ತ್ರವನ್ನ ಅಧ್ಯಯನ ಮಾಡುತ್ತೇವೆ. ದೇವದೂತ ಶಾಸ್ತ್ರ ಎಂಬುದಾಗಿ ಹೇಳುವಾಗ ಪರಿಶುದ್ಧ ದೇವದೂತರ ಕುರಿತಾಗಿಯೂ ಅಧ್ಯಯನ ಮಾಡುತ್ತೇವೆ ಮತ್ತು ಶಪಿಸಲ್ಪಟ್ಟಂತಹ ಅಪರಿಶುದ್ಧ ದೇವದೂತರ ಕುರಿತಾಗಿಯೂ ಅಧ್ಯಯನ ಮಾಡುತ್ತೇವೆ. ಬಿದ್ದು ಹೋದ fallen angels, ಬಿದ್ದು ಹೋದ ದೇವದೂತರ ಕುರಿತಾಗಿಯೂ ಅಧ್ಯಯನ ಮಾಡುತ್ತೇವೆ. Then we learn about anthropology, study about man. ನಂತರ ನಾವು ಮಾನವ ಶಾಸ್ತ್ರದ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. Then we study about hamartiology, that is study about sin. How did it come in? Where did sin start? ನಂತರ ನಾವು ಅಧ್ಯಯನ ಕಲಿಯುವಂಥದ್ದು ಪಾಪದ ಕುರಿತಾದಂತಹ ಅಧ್ಯಯನ ಅಥವಾ ಶಾಸ್ತ್ರ. Then we study about soteriology or study about salvation. ಮತ್ತು ರಕ್ಷಣಾ ಶಾಸ್ತ್ರ ಎಂಬುದಾಗಿಯೂ ಒಂದು ಅಧ್ಯಯನವನ್ನು ಮಾಡುತ್ತೇವೆ. Another topic is ecclesiology, study about the church, both universal and local. ನಂತರ ನಾವು ಎಕ್ಲಿಸಿಯಾಲಜಿ ಹೇಳುವಾಗ ಸಭೆಯ ಕುರಿತಾದಂತಹ ಶಾಸ್ತ್ರ, ಅದು ಸ್ಥಳೀಯ ಸಭೆ ಇರಬಹುದು ಅಥವಾ ಸಾರ್ವತ್ರಿಕವಾದಂತಹ ಸಭೆಯ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. Finally, we study about eschatology, that is things to come, what is going to happen in the future. ನಂತರ ನಾವು ಅಂತ್ಯಗತಿ ಶಾಸ್ತ್ರ ಎಂಬುದಾಗಿ ಹೇಳುವಾಗ ಮುಂದೆ ಸಂಭವಿಸಬಹುದಾದಂತಹ ಸಂಗತಿಗಳ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ.
It is good to go to a Bible school, but it is not necessary if every local assembly become a Bible school. ಸತ್ಯವೇದ ಶಾಲೆಗೆ ಹೋಗುವಂಥದ್ದು ಅದು ಉತ್ತಮ, ಅದು ಅತ್ಯಗತ್ಯವೇನಲ್ಲ. ಆದರೆ ಪ್ರತಿಯೊಂದು ಸಭೆಯೂ ಕೂಡ ಅದು ಒಂದು ಸತ್ಯವೇದ ಶಾಲೆಯಾಗಿರಬೇಕು. Every assembly believer should be well knowledgeable in these important topics in the Bible. ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಗಳು ಈ ಸತ್ಯವೇದದಲ್ಲಿರುವಂತಹ ವಿಷಯಗಳ ಕುರಿತಾಗಿ ಸಾಕಷ್ಟು ಜ್ಞಾನವನ್ನು ಹೊಂದಿದವರಾಗಿರಬೇಕು. Bible says when someone asks of our faith, we should be ready to answer. ಸತ್ಯವೇದ ಹೇಳುತ್ತದೆ, ಯಾರಾದರೂ ನಿಮ್ಮ ನಂಬಿಕೆಗೆ ಆಧಾರವೇನು ಎಂಬುದಾಗಿ ಕೇಳುವಾಗ ಅದಕ್ಕೆ ಉತ್ತರಿಸಲಿಕ್ಕೆ ನಾವು ಸಿದ್ಧರಿರಬೇಕು ಎಂಬುದಾಗಿ. Okay, so starting today we will look at this very important topic about Satan. ಆದ್ದರಿಂದ ಈ ದಿನ ನಾವು ಪ್ರಾರಂಭಿಸುವಂತದ್ದು ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ಅಧ್ಯಯನ, ಸೈತಾನನ ಕುರಿತಾದಂತಹ ಅಧ್ಯಯನವಾಗಿರುತ್ತದೆ. We will look at it under 5 subheading. ನಾವು ಸೈತಾನನ ಕುರಿತಂತ ಈ ಅಧ್ಯಯನವನ್ನ 5 ಸಬ್ ಹೆಡಿಂಗ್ಸ್ ಅಥವಾ ಶಿರೋನಾಮಗಳ ಅಡಿಯಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ. Number 1, ಮೊದಲನೇದಾಗಿ Satan's creation, his original state and his fall. ಸೈತಾನನ ಉತ್ಪತ್ತಿ, ಆತನ ನಿಜವಾದಂತಹ ಸ್ಥಿತಿ ಮತ್ತು ಆತನ ಬಿದ್ದು ಹೋಗುವಿಕೆಯ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. His original state, how he was in the beginning. ಆತನ ನಿಜ ಸ್ಥಿತಿ ಅಥವಾ ಮುಂಚಿನ ಸ್ಥಿತಿ ಹೇಗಿತ್ತು ಎಂಬುದಾಗಿ ನಾವು ಅಧ್ಯಯನ ಮಾಡುತ್ತೇವೆ. Secondly, Satan's sin. ಎರಡನೇದಾಗಿ ಸೈತಾನನ ಪಾಪದ ಕುರಿತಾಗಿ. Thirdly, Satan in the Old Testament. ಮೂರನೇದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಸೈತಾನನ ಕುರಿತಾಗಿ. Fourthly, Satan in the New Testament. ನಾಲ್ಕನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ಸೈತಾನನ ಕುರಿತಾದ ಅಧ್ಯಯನ. Lastly, Satan's judgment. ಕಡೆಯದಾಗಿ ಸೈತಾನನ ನ್ಯಾಯ ತೀರ್ಪಿನ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. Under that there is another subdivision. ಅದರ ಅಡಿಯಲ್ಲಿ ಇನ್ನು 3 ವಿಧದ ಗುಂಪುಗಳನ್ನು ನಾವು ನೋಡುತ್ತೇವೆ. How he was judged on the cross. ಸೈತಾನನ ನ್ಯಾಯ ತೀರ್ಪಿನ ಆ ಒಂದು ಪ್ರಮುಖ ಗುಂಪಿನ ಕೆಳಗೆ 3 ವಿಷಯಗಳನ್ನು ಅಧ್ಯಯನ ಮಾಡುತ್ತೇವೆ. ಮೊದಲನೇದಾಗಿ ಆತನು ಶಿಲುಬೆಯ ಮೇಲೆ ಯಾವ ರೀತಿ ನ್ಯಾಯ ತೀರ್ಪಿಗೆ ಒಳಪಟ್ಟನು ಸೈತಾನನು ಎಂಬುದಾಗಿ. B, his judgment at the second coming of the Lord. B, ಸೈತಾನನ ನ್ಯಾಯ ತೀರ್ಪು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಹೇಗಾಗುತ್ತದೆ ಎಂಬುದಾಗಿ. Thirdly, his final judgment. ಮೂರನೇದಾಗಿ ಆತನ ಅಂತ್ಯ ನ್ಯಾಯ ತೀರ್ಪಿನ ಕುರಿತಾಗಿ ನೋಡುತ್ತೇವೆ. So going back to the study of Satan, it is very important so we know who is our enemy, so we can be well equipped in defeating or fighting against him. ನಾವು ಸೈತಾನ ಕುರಿತಾದಂತಹ ಅಧ್ಯಯನಕ್ಕೆ ಹಿಂದಿರುಗುವಾಗ ನಮ್ಮ ವಿರೋಧಿಯ ಕುರಿತಾಗಿ ಸರಿಯಾದ ಜ್ಞಾನವನ್ನ ತಿಳಿದವರಾಗಿರಬೇಕು. ಆತನನ್ನ ಸೋಲಿಸುವ ವಿಧವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. First of all, we realize that the angels were created before man was created. ಆದಂತಹ ಸತ್ಯ ಏನೆಂದರೆ ಮನುಷ್ಯನ ನಿರ್ಮಾಣವಾಗುವುದಕ್ಕಿಂತ ಮುಂಚೆಯೇ ದೇವದೂತರು ಅವರು ಉತ್ಪತ್ತಿ ಮಾಡಲ್ಪಟ್ಟರು ಎಂಬುದಾಗಿ. Another important truth we learn is they are spirit being. They don't have a body like us from the earth. ಎರಡನೇದಾಗಿ ನಾವು ತಿಳಿದುಕೊಳ್ಳಬೇಕು, ದೇವದೂತರು ಅವರು ಆತ್ಮವುಳ್ಳಂತಹ ಜೀವಿಗಳಾಗಿದ್ದಾರೆ. ಅವರಿಗೆ ನಮಗಿರುವ ಹಾಗೆ ಶರೀರವೂ ಇಲ್ಲ, ಭೌತಿಕವಾದ ಶರೀರವಿಲ್ಲ. There is one devil and many demons. ನಾವು ದೇವದೂತರ ಕುರಿತಾಗಿ ಅಧ್ಯಯನ ಮಾಡುವಾಗ ಸೈತಾನನು ಒಬ್ಬನು ಮತ್ತು ಆತನ ಕೆಳಗೆ ಅನೇಕ ಕೆಟ್ಟ ದೂತರುಗಳು ಇರುವುದನ್ನು ನಾವು ನೋಡುತ್ತೇವೆ. Now we read about archangel from the holy angels. There are archangel pradhana dudanu. We see that in 1 Thessalonians 4 and the epistle of Jude. ನಾವು ಪ್ರಧಾನ ದೂತರ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಆ ಪ್ರಧಾನ ದೂತರನ್ನ ನಾವು ನೋಡುವಾಗ ಅದು ಎಲ್ಲಿ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ
Where is First it? Thessalonians 4 and Jude's epistle. ಯೂದನ ಪುಸ್ತಕ ಮತ್ತು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. So Michael is called an archangel. ಮಿಕಾಯೇಲನು ಆತನು ಪ್ರಧಾನ ದೂತನು ಎಂಬುದಾಗಿ ನಾವು ನೋಡುತ್ತೇವೆ, ಒಬ್ಬ ಪ್ರಧಾನ ದೂತನು. So when God created angels, there was an archangel, and that is Lucifer. ದೇವರು ದೇವದೂತರನ್ನ ಉಂಟು ಮಾಡುವಾಗ ಅಲ್ಲಿ ಒಬ್ಬ ಪ್ರಧಾನ ದೇವದೂತನಿದ್ದನು, ಅವನ ಹೆಸರು ಲೂಸಿಫರನು ಎಂಬುದಾಗಿ. Of course, later he became Satan. ನಂತರ ಆತನು ಸೈತಾನನಾಗಿ ಮಾರ್ಪಟ್ಟನು. Satan has many titles and proper names used in the Bible. ಸತ್ಯವೇದದಲ್ಲಿ ಸೈತಾನನಿಗೆ ಉಪಯೋಗಿಸಲ್ಪಟ್ಟಿರುವಂತಹ ಕೆಲವು ಹೆಸರುಗಳನ್ನ ನಾವು ನೋಡುತ್ತೇವೆ. And some of the names are descriptive of his work, what he does. ಕೆಲವು ಹೆಸರುಗಳು, ಸೈತಾನ್ಯಕ್ಕೆ ಕೊಡಲ್ಪಟ್ಟಿರುವಂತಹ ಹೆಸರುಗಳು ಆತನ ಕಾರ್ಯಗಳನ್ನ ಅವು ವಿವರಿಸುವಂತವುಗಳಾಗಿವೆ. Some are proper names. ಕೆಲವು ಹೆಸರುಗಳು ಆತನಿಗೆ ಕೊಡಲ್ಪಟ್ಟಿರುವಂತಹ ನಾಮಗಳಾಗಿವೆ. For example, Revelation 12:10, he is called the accuser of the brothers. ಪ್ರಕಟಣೆ 12:10 ನಾವು ನೋಡುವಾಗ ಅಲ್ಲಿ ಆತನನ್ನ ಕುರಿತು ಏನು ಹೇಳುತ್ತದೆ ಎಂಬುದಾಗಿ ಹೇಳುವಾಗ, ಸಹೋದರರಿಗೆ ವಿರೋಧವಾಗಿ ದೂರು ಹೇಳುವವನು ಎಂಬುದಾಗಿ. So that's a descriptive title. ಅದು ಅವನಿಗೆ ಕೊಡಲ್ಪಟ್ಟಿರುವಂತಹ ವಿವರಣಾತ್ಮಕವಾದಂತಹ ಹೆಸರು. And he is called the serpent 39 times in the Bible. ಸತ್ಯವೇದದಲ್ಲಿ ಆತನನ್ನ ಸರ್ಪನು ಎಂಬುದಾಗಿ 39 ಸಾರಿ ಕರೆಯಲ್ಪಟ್ಟಿದ್ದಾನೆ. That implies his guile. Guile andre, what is that? Guile is vanjiso mosha. That is a descriptive name. ಅದು ಆತನಿಗೆ ಕೊಡಲ್ಪಟ್ಟಿರುವಂತ ಇನ್ನೊಂದು ವಿವರಣಾತ್ಮಕವಾದಂತ ಹೆಸರು ಸರ್ಪ ಎಂಬುದಾಗಿ, ಅಂದರೆ ಮೋಸಗೊಳಿಸುವಂತ ವ್ಯಕ್ತಿ ಎಂದು. We see him from Genesis. We also see him in the first book and in the last book. Gada Sarpa is seen in Genesis, the first book, and he is seen so much in the last book. ನಾವು ಸತ್ಯವೇದದ ಮೊದಲನೇ ಪುಸ್ತಕವಂತ ಆದಿಕಾಂಡದಲ್ಲಿಯೂ ಆತನ ಕುರಿತಾಗಿ ಓದುವಂತವರಾಗಿರುತ್ತೇವೆ. ಕಡೆ ಪುಸ್ತಕವಾದಂತ ಪ್ರಕಟಣೆಯಲ್ಲಿಯೂ ಅವನನ್ನ ಘಟ ಸರ್ಪ ಎಂಬುದಾಗಿ ಸಂಬೋಧಿಸುವುದನ್ನ ನಾವು ನೋಡುತ್ತೇವೆ. Only once he is called the Lucifer or the morning star. That is in Isaiah 14:12. ನಾವು ಯೆಶಾಯ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಮಾತ್ರ ಸತ್ಯವೇದದಲ್ಲಿ ಒಂದೇ ಒಂದು ಸಾರಿ ಆತನನ್ನ ಲೂಸಿಫರನು ಅಥವಾ ಮುಂಜಾನೆಯ ನಕ್ಷತ್ರ ಎಂಬುದಾಗಿ ಕರೆದಿರುವುದನ್ನು ನಾವು ನೋಡುತ್ತೇವೆ. And that was his title before his fall. ಅದು ಮುಂಜಾನೆ ನಕ್ಷತ್ರ ಅಥವಾ ಲೂಸಿಫರ್ ಎಂಬಂತ ಹೆಸರು ಸೈತಾನ್ ಬಿದ್ದು ಹೋಗುವುದಕ್ಕಿಂತ ಮುಂಚೆ ಕೊಡಲ್ಪಟ್ಟಂತ ಹೆಸರಾಗಿತ್ತು. And he is also called the tempter. ಆತನನ್ನ ಶೋಧಕನು ಎಂಬುದಾಗಿಯೂ ಕೂಡ ಕರೆಯುತ್ತೇವೆ. He has another name, the devil. ಇನ್ನೊಂದು ಹೆಸರು ಪಿಶಾಚನು ಎಂಬುದಾಗಿ. And Satan, another name. ಇನ್ನೊಂದು ಹೆಸರು ಸೈತಾನನು ಎಂಬುದಾಗಿ. Satan means the resistor, the one who virodhisvonu. He resists God's plan. ಸೈತಾನನು ಎಂಬುದಾಗಿ ಹೇಳುವಾಗ ದೇವರ ಯೋಜನೆಗಳನ್ನ ವಿರೋಧಿಸುವಂತವನು ಎಂಬುದಾಗಿ. 48 times that name is in the Bible. 48 ಕಡೆಗಳಲ್ಲಿ ಸತ್ಯವೇದದಲ್ಲಿ ಸೈತಾನನು ಎಂಬಂತಹ ಪದ ಉಪಯೋಗಿಸುವುದನ್ನ ನಾವು ನೋಡುತ್ತೇವೆ. Another name is Apollyon, that is destroyer. ಇನ್ನೊಂದು ಸೈತಾನನ ಹೆಸರು ಅಪೋಲಿಯೋನ್ ಎಂಬುದಾಗಿ ಅಥವಾ ಸಂಹಾರಕನು ಎಂಬುದಾಗಿ, ನಾಶ ಮಾಡುವವನು. Another name is dragon or the old serpent. ಇನ್ನೊಂದು ಆತನ ಹೆಸರು ಪುರಾತನ ಘಟ ಸರ್ಪ ಎಂಬುದಾಗಿ. That implies his power. ಅದು ಆತನ ಶಕ್ತಿಯನ್ನ ತೋರಿಸುವಂತ ಹೆಸರಾಗಿದೆ. Another name is the prince of this world. ಇನ್ನೊಂದು ಸೈತಾನನ ಹೆಸರು ಈ ಲೋಕದ ಅಧಿಪತಿ ಎಂಬುದಾಗಿ. The god of this world, ಈ ಲೋಕದ ದೇವರು. ಈ ಲೋಕದ ದೇವರು.
ಈ ಲೋಕದ ದೇವರು. 4 of these name we see in one verse, that is Revelation 12:9. Please read that. ಸೈತಾನನ ಈ 4 ಹೆಸರುಗಳು ಪ್ರಕಟಣೆ 12ನೇ ಅಧ್ಯಾಯ 1ನೇ ವಚನದಲ್ಲಿ 9ನೇ ವಚನ. ವಚನದಲ್ಲಿ ಈ 4 ಹೆಸರುಗಳನ್ನ ಒಂದೇ ಬಾರಿ ಉಪಯೋಗಿಸಿರುವುದನ್ನ ನಾವು ನೋಡುತ್ತೇವೆ. ಪ್ರಕಟಣೆ 12ನೇ ಅಧ್ಯಾಯ 9ನೇ ವಚನ, ಭೂಲೋಕದವರನ್ನೆಲ್ಲಾ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. So 4 names are given there. ಅಲ್ಲಿ ಸೈತಾನನ 4 ಹೆಸರುಗಳು ಕೊಡಲ್ಪಟ್ಟಿವೆ. The dragon, great dragon, ಮಹಾಘಟ ಸರ್ಪನು, the ancient serpent, ಪುರಾತನ ಸರ್ಪ, the devil and Satan, ಪಿಶಾಚನು ಮತ್ತು ಸೈತಾನನು, deceiver of the whole world. ಇಡೀ ಭೂಲೋಕವನ್ನ ಮರಳುಗೊಳಿಸುವಂತಹ ವ್ಯಕ್ತಿ. He is also called the Belial. 2 Corinthians 6:15, the Belial. 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನದಲ್ಲಿ ಬೆಲಿಯಾಲನು ಎಂಬುದಾಗಿ ಉಪಯೋಗಿಸಿರುವುದನ್ನ ನಾವು ನೋಡ್ತೇವೆ. 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ. John 17:15 is called the evil one, Kedukanu. ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ 15ನೇ ವಚನದಲ್ಲಿ ನಾವು ನೋಡುವಾಗ ಕೆಡುಕನು ಎಂಬುದಾಗಿ ಆತನನ್ನು ಸಂಬೋಧಿಸಿದ್ದಾರೆ. Matthew 12:24 calls him Beelzebub 7 times. Only in the Gospels he is called the prince of the demons. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನ 24ನೇ ವಚನ, 12ನೇ ಅಧ್ಯಾಯ ಮತ್ತಾಯ 24ನೇ ವಚನದಲ್ಲಿ ನಾವು ನೋಡುವಾಗ ಆತನನ್ನ ಬೆಲ್ಜೆಬೂಲನು ಅಥವಾ ದೆವ್ವಗಳ ಒಡೆಯನು ಎಂಬುದಾಗಿ ಕರೆದಿರುವುದನ್ನ ನಾವು ನೋಡುತ್ತೇವೆ. So who is this person? We need to have a good understanding about God's enemy and our enemy. ಹಾಗಾದರೆ ಈ ವ್ಯಕ್ತಿ ಯಾರಾಗಿದ್ದಾನೆ? ದೇವರ ವಿರೋಧಿ ಮತ್ತು ನಮ್ಮ ವಿರೋಧಿಯಾದಂತ ಈ ವ್ಯಕ್ತಿಯ ಕುರಿತಾಗಿ ಸರಿಯಾದಂತ ತಿಳುವಳಿಕೆಯನ್ನ ನಾವು ಹೊಂದಿದವರಾಗಿರಬೇಕು. This mighty angel appears in the Bible with prominence, important and power, second only to the Godhead of the triune God. ಈ ಒಂದು ದೇವದೂತನು ಸತ್ಯವೇದದಲ್ಲಿ ಆತನ ಶಕ್ತಿ ಮತ್ತು ಸಾಮರ್ಥ್ಯದ ಕುರಿತಾಗಿ ಸಂಬೋಧಿಸುವಾಗ ಆತನ ಶಕ್ತಿ ಸಾಮರ್ಥ್ಯಗಳು ತ್ರಯೇಕ ದೇವರ ಸಾಮರ್ಥ್ಯಕ್ಕಿಂತ ಸ್ವಲ್ಪ ಕೆಳಗೆ ತೋರಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. He is mentioned only after the power of the triune God. Adu bittare, he is the most powerful person we see in the word of God. ದೇವರ ವಾಕ್ಯದಲ್ಲಿ ನಾವು ಓದುವಾಗ ತ್ರಯೇಕ ದೇವರನ್ನ ಬಿಟ್ಟರೆ ನಂತರ ಇರುವಂತಹ ಶಕ್ತಿ ಸಾಮರ್ಥ್ಯಗಳು ಸೈತಾನನಿಗೆ ಮಾತ್ರ. The scripture is the only place where we can know about this person, Satan or devil. ದೇವರ ವಾಕ್ಯವು ಮಾತ್ರ ನಾವು ಈ ವ್ಯಕ್ತಿಯಾದಂತಹ ವಿರೋಧಿಯಾದಂತಹ ಸೈತಾನನ ಕುರಿತಾಗಿ ತಿಳಿದುಕೊಳ್ಳಬಹುದಾದಂತಹ ಒಂದು ಪುಸ್ತಕವಾಗಿದೆ. Unbelievers have a lot of wrong notion about Satan. ಅವಿಶ್ವಾಸಿಗಳು ಸೈತಾನನ ಕುರಿತಾಗಿ ತಪ್ಪಾದಂತ ಅನೇಕ ಅಭಿಪ್ರಾಯಗಳನ್ನು ಅವರು ಹೊಂದಿದವರಾಗಿದ್ದಾರೆ. This importance given to this angel is distinct from all other angels. ಈ ಒಂದು ದೇವದೂತನಿಗೆ, ಸೈತಾನನೆಂಬ ದೇವದೂತನಿಗೆ ಕೊಡಲ್ಪಟ್ಟಿರುವಂತಹ ಪ್ರಾಧಾನ್ಯತೆಯು ಅದು ಮಿಕ್ಕ ಎಲ್ಲ ದೇವದೂತರುಗಳಿಗಿಂತ ಹೆಚ್ಚಿನ ಪ್ರಾಧಾನ್ಯತೆ ಎಂಬುದಾಗಿ ನಾವು ನೋಡುತ್ತೇವೆ. His motives, ಆತನ ಉದ್ದೇಶಗಳು, his methods, ಆತನ ಕಾರ್ಯಗಳು, his character is described in the scripture.
ಆತನ ಆ ಒಂದು ಗುಣ ಸ್ವಭಾವಗಳು ಸತ್ಯವೇದದಲ್ಲಿ ವರ್ಣಿಸಲ್ಪಟ್ಟಿವೆ. He is the originator of sin. ಆತನೇ ಪಾಪವು ಹುಟ್ಟಲಿಕ್ಕೆ ಕಾರಣನು. He is the promoter of it. ಆತನೇ ಪಾಪವನ್ನು ಪ್ರೋತ್ಸಾಹಿಸುವಂತಹ ವ್ಯಕ್ತಿ. In the angelic and human sphere, ದೇವದೂತರ ಮತ್ತು ಮನುಷ್ಯರ ಸುತ್ತಲೂ ಇರುವಂತಹ ಆ ಒಂದು ಪ್ರಪಂಚದಲ್ಲಿ ಪಾಪವನ್ನು ಪ್ರೇರೇಪಿಸುವಂತ ವ್ಯಕ್ತಿ ಅಂದರೆ ಸೈತಾನನೇ. He is the opponent of the things of God. ಆತನು ದೇವರ ಕಾರ್ಯಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ವ್ಯಕ್ತಿ. How many of us can say we are not ignorant of his devices, as we read in 2 Corinthians 2:11? ನಾವು 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ಓದಿಕೊಂಡ ಹಾಗೆ ನಮ್ಮಲ್ಲಿ ಎಷ್ಟು ಮಂದಿ ನಾವು ಸೈತಾನನ ಆ ಯೋಜನೆಗಳನ್ನ ಅರಿಯದವರಾಗಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ? He deceives the whole world, we are told in the word of God. ಸತ್ಯವೇದವು ನಮಗೆ ಹೇಳುತ್ತದೆ ಆತನು ಇಡೀ ಲೋಕವನ್ನೇ ಮರಳುಗೊಳಿಸುತ್ತಾನೆ ಎಂಬುದಾಗಿ. Yet many people in the world don't believe that there is a Satan, real Satan. ಆದರೂ ಈ ಲೋಕದಲ್ಲಿ ಅನೇಕ ಜನರು ಸೈತಾನನೆಂಬಂತಹ ನಿಜವಾದಂತಹ ಸೈತಾನನು ಎಂಬಂತಹ ವ್ಯಕ್ತಿ ಇದ್ದಾನೆ ಎಂಬುದಾಗಿ ನಂಬುವುದಿಲ್ಲ. If you are uninformed about him, you can become a prey to the power of Satan. ನೀವು ಸೈತಾನನ ಕುರಿತಾಗಿ ಜ್ಞಾನವನ್ನ ಹೊಂದದವರಾದರೆ ಆತನಿಗೆ ನೀವು ಬಲಿಪಶುವಾಗಬಲಿಕ್ಕೆ ಸಾಧ್ಯ. When Jesus Christ was in the world, there was a group among Israel called the Sadducees, Saddukayaru. They did not believe in the existence of angels. ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಇದ್ದಾಗ ಇಸ್ರಾಯೇಲರಲ್ಲಿ ಒಂದು ಪಂಗಡವಿತ್ತು, ಅದರ ಹೆಸರು ಸದ್ದುಕಾಯರು ಎಂಬುದಾಗಿ. ಅವರು ದೇವದೂತರ ಅಸ್ತಿತ್ವವನ್ನ ನಂಬದಂತ ವ್ಯಕ್ತಿಗಳು. It's very interesting because the high priest was the Sadducees. The high priesthood came from that group. ಈ ಒಂದು ವಿಷಯ ನಮಗೆ ಅತ್ಯಂತ ಸ್ವಾರಸ್ಯಕರವಾಗಿದೆ. ಅದೇನೆಂದರೆ ಮಹಾಯಾಜಕನು ಕೂಡ ಅವನು ಸದ್ದುಕಾಯರಿಂದಲೇ ಆರಿಸಲ್ಪಡುವಂತ ವ್ಯಕ್ತಿಯಾಗಿದ್ದನು. Today we may not have Sadducees among us, but many people think that Satan is only a metaphorical character. Andre ಒಂದು ಅಲಂಕಾರಕರವಾದ ಅಲಂಕಾರ ರೂಪ is not real, many people think. ನಮ್ಮ ಮಧ್ಯದಲ್ಲಿ ಈ ದಿನ ಸದ್ದುಕಾಯರು ಯಾರು ಇಲ್ಲದೆ ಹೋದರೂ ಕೂಡ ಅನೇಕರು ಸೈತಾನನು ಎಂಬಂತಹ ವ್ಯಕ್ತಿಯ ಕುರಿತಾಗಿ ಆತನು ಕೇವಲ ಅಲಂಕಾರಿಕವಾಗಿ ಅಥವಾ ಅಲಂಕಾರಿಕವಾಗಿ ಹೇಳಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ ನೆನೆಸುತ್ತಾರೆ. But Bible is teaching about not a metaphorical person, but a real person called Satan. ಆದರೆ ಸತ್ಯವೇದವು ಹೀಗೆ ಉಪಮಾನವಾಗಿ ಉಪಯೋಗಿಸಲ್ಪಟ್ಟಂತಹ ಯಾವುದೋ ಕಾಲ್ಪನಿಕ ವ್ಯಕ್ತಿಯ ಕುರಿತಾಗಿ ಮಾತನಾಡುವುದಿಲ್ಲ, ಬದಲಾಗಿ ನಿಜವಾದಂತ ವ್ಯಕ್ತಿಯಾದಂತ ಸೈತಾನನ ಕುರಿತಾಗಿ ಮಾತನಾಡುತ್ತದೆ. Satan's destiny is described by none other than our Lord Jesus Christ himself. Look at Matthew 25:41. ಸೈತಾನನ ಅಂತ್ಯಾವಸ್ಥೆಯು ಏನಾಗಿರುತ್ತದೆ ಎಂಬುದಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಆತನು ವರ್ಣಿಸುವಂತವನಾಗಿರುತ್ತಾನೆ. ನಾವು ಅದನ್ನ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Verse 41. 41ನೇ ವಚನದಲ್ಲಿ, ಮತ್ತಾಯ 25:41ನೇ ವಚನದಲ್ಲಿ ಅದನ್ನ ನಾವು ನೋಡುತ್ತೇವೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. So the Lord Jesus is the one. He was not talking about a metaphorical character. He was talking about a real person and his final destiny. ಯೇಸು ಕ್ರಿಸ್ತನು ಇಲ್ಲಿ ಮಾತನಾಡುತ್ತಿರುವಂತಹ ವ್ಯಕ್ತಿ ಆತನು ಯಾವುದೋ ಒಬ್ಬ ಕಾಲ್ಪನಿಕ ಅಥವಾ ಉಪಮಾನವಾದಂಥ ವ್ಯಕ್ತಿಯಲ್ಲ, ಬದಲಾಗಿ ನಿಜವಾದಂತಹ ವ್ಯಕ್ತಿಯ ಕುರಿತಾಗಿ ಸ್ವಾಮಿ ಮಾತನಾಡುವಂತವನಾಗಿದ್ದಾನೆ. The essential wickedness of this being
cannot be fully understood by our finite mind. ಈ ವ್ಯಕ್ತಿಯ ಆ ಒಂದು ದುರ ಅಭಿಪ್ರಾಯಗಳು ಅಥವಾ ದುಷ್ಕೃತ್ಯಗಳನ್ನ ನಾವು ಮಾನುಷ ಜ್ಞಾನದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. He has gross deception. ಮರಳು ಮಾಡುವವನು. Okay, Jesus told some of the Jews, you are of your father the devil. John 8:44. ನಾವು ಯೋಹಾನ 8ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅಲ್ಲಿ ಇಸ್ರಾಯೇಲರಲ್ಲಿ ಕೆಲವರಿಗೆ ನೀವು ನಿಮ್ಮ ತಂದೆಯಾದಂತಹ ಸೈತಾನನಿಂದಲೇ ಬಂದವರು ಎಂಬುದಾಗಿ ಹೇಳುತ್ತಾನೆ. ಅಂದರೆ ಆತನು ಎಲ್ಲರನ್ನು ಮರುಳುಗೊಳಿಸುವಂತ ವ್ಯಕ್ತಿ ಎಂದು. And Bible says he deceives the whole world. ಮತ್ತು ಸತ್ಯವೇದವು ಹೇಳುತ್ತದೆ ಆತನು ಇಡೀ ಲೋಕವನ್ನ ಮರಳುಗೊಳಿಸುವವನು ಎಂಬುದಾಗಿ. In Revelation chapter 20 verse 2 and 3 talks about a time when he will be cast into the abyss, the bottomless pit, and he will be sealed for 1000 years. ನಾವು ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 2-3 ವಚನಗಳಲ್ಲಿ ನಾವು ನೋಡುವಾಗ ಒಂದು ಕಾಲವು ಬರುತ್ತದೆ, ಆ ಕಾಲದಲ್ಲಿ ಸೈತಾನನು ಆ ಒಂದು ಪಾತಾಳ ಅಥವಾ ತಳವಿಲ್ಲದ ಆ ಒಂದು ಬಾವಿಯಲ್ಲಿ ಆತನು ಕೂಡಿ ಹಾಕಲ್ಪಡುವಂತದನ್ನ ನಾವು ನೋಡುತ್ತೇವೆ 1000 ವರ್ಷಗಳ ಕಾಲ. Then at the end of the 1000 years we read he will be released and he will again go to deceive people. ಮತ್ತು ಆ 1 ವರ್ಷಗಳ ಕಾಲ ತುಂಬಿದ ನಂತರ ಆತನಿಗೆ ಮತ್ತೆ ಬಿಡುಗಡೆಯಾಗಿ ಆತನು ಮತ್ತೆ ಮನುಷ್ಯರನ್ನ ಮರುಳುಗೊಳಿಸಲಿಕ್ಕೆ ಹೊರಟನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. 1 Peter 5:8 calls him a roaring lion. 1 ಪೇತ್ರ 5ನೇ ಅಧ್ಯಾಯ 8ನೇ ವಚನ ಆತನನ್ನ ಸೈತಾನನನ್ನ ಘರ್ಜಿಸುವ ಸಿಂಹ ಎಂಬುದಾಗಿ ಕರೆಯುತ್ತದೆ. But he also duplicates and comes as the angel of light. ಅದೇ ರೀತಿ ಸೈತಾನನು ತನ್ನನ್ನ ತಾನು ಬೆಳಕಿನ ದೂತನಂತೆ ವೇಷ ಮಾರ್ಪಡಿಸಿಕೊಂಡು ಬರುತ್ತಾನೆ. Among our 3 enemies, the world, the flesh and the devil, ನಮ್ಮ 3 ಶತ್ರುಗಳಾದಂತಹ ಲೋಕ, ಶರೀರ ಮತ್ತು ಸೈತಾನನಲ್ಲಿ this enemy is the god of this world, a small letter g. ಈ ಒಂದು ವಿರೋಧಿ ಅಥವಾ ಸೈತಾನನು ಈ ಲೋಕದ ದೇವರಾಗಿದ್ದಾನೆ. The heathen people or the unbelievers of the world, they have imaginations about evil spirits. ಈ ಲೋಕದ ಜನರು ಅಥವಾ ಅವಿಶ್ವಾಸಿಗಳಿಗೆ ಆ ದುರಾತ್ಮಗಳ ಕುರಿತಾಗಿ ಕೆಲವು ಕಾಲ್ಪನಿಕ ಯೋಚನೆಗಳಿವೆ. But we should thank God that in the scripture clear revelation God has given us about our enemy. ಆದರೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು, ಯಾಕಂದರೆ ಆತನ ವಚನದಲ್ಲಿ ಸತ್ಯವೇದದಲ್ಲಿ ಆ ವ್ಯಕ್ತಿಯ ಕುರಿತಾಗಿ ನಮಗೆ ಸಂಪೂರ್ಣವಾದಂತ ಮಾಹಿತಿಯು ಸಿಕ್ಕುವಂತದಾಗಿದೆ. In Genesis chapter 1 verse 2, some Bible believers believe that there was a fall of Satan mentioned in Genesis 1:2. ಕೆಲವು ಸತ್ಯವೇದ ನಂಬುವಂತಹ ವಿಶ್ವಾಸಿಗಳು ಹೇಳುವ ಪ್ರಕಾರ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಸೈತಾನನ ಬಿದ್ದು ಹೋಗುವಿಕೆಯೂ ಕೊಡಲ್ಪಟ್ಟಿದೆ ಎಂಬುದಾಗಿ ಅವರು ನೆನೆಸುತ್ತಾರೆ. They talk about the gap theory between Genesis 1:1 and 2. ಅಲ್ಲಿ ಅವರು ಹೇಳುವಂತದ್ದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನಕ್ಕೂ ಮತ್ತು 1ನೇ ಅಧ್ಯಾಯ 2ನೇ ವಚನಕ್ಕೂ ಮಧ್ಯದಲ್ಲಿ ಅಂತರವಿದೆ ಎಂಬುದಾಗಿ ಅಂತರದ ಸಿದ್ಧಾಂತವನ್ನ ಹೇಳುತ್ತಾರೆ. If you have a Dake's Bible, there is an English Bible called Dake's Bible. It teaches that because Satan fell, the then world was destroyed and God created a new world. ನಾವು ಇಂಗ್ಲಿಷ್ ನಲ್ಲಿ ಡೇಕ್ ಬೈಬಲ್ ಎಂಬುದಾಗಿ ಸಿಕ್ಕುವಂತದ್ದಾಗಿರುತ್ತದೆ. ಆ ಬೈಬಲ್ ಅಲ್ಲಿ ಆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಆ ತಾತ್ಪರ್ಯವೇನೆಂದರೆ, ಸೈತಾನನು ಬಿದ್ದು ಹೋದನು, ನಂತರ ಆ ಭೂಮಿಯು ನಾಶ ಪಟ್ಟಿತು, ನಂತರ ದೇವರು ಹೊಸ ಭೂಮಿಯನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ಅವರು ಹೇಳುತ್ತಾರೆ. So they believe there was a world before Adam and Eve.
ಆ ಒಂದು ಸತ್ಯವೇದದ ಪ್ರಕಾರ ಆದಾಮ ಮತ್ತು ಹವ್ವಳಿಗಿಂತ ಮುಂಚೆ ಒಂದು ಭೂಮಿ ಇತ್ತು ಎಂಬುದಾಗಿ ಹೇಳುತ್ತಾರೆ. Because of Satan's fall that is described in Isaiah 14 and Ezekiel 28, ಸೈತಾನನ ಬಿದ್ದು ಹೋಗುವಿಕೆಯ ಕಾರಣದಿಂದಾಗಿ ನಾವು ಯೆಶಾಯ 14ನೇ ಅಧ್ಯಾಯ ಮತ್ತು ಯೆಹೆಜ್ಕೇಲ 28ನೇ ಅಧ್ಯಾಯಗಳಲ್ಲಿ ನೋಡುವ ಪ್ರಕಾರ they believed there was a world and it was destroyed and God created a new world. ಅವರು ಹೇಳುತ್ತಾರೆ ದೇವರು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಇನ್ನೊಂದು ಸೃಷ್ಟಿ ಇತ್ತು. ಆ ಭೂಮಿಯು ಸೈತಾನನ ಬೀಳುವಿಕೆಯಿಂದ ನಾಶವಾಗಿ ಹೋಯಿತು. ನಂತರ ದೇವರು ಮತ್ತೊಂದು ಭೂಮಿ ಆಕಾಶಗಳನ್ನು ನಿರ್ಮಿಸಿದನು ಎಂಬುದಾಗಿ ಹೇಳುತ್ತಾರೆ. According to Romans 5:12, that cannot be true. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದ ಪ್ರಕಾರ ಅದು ಸತ್ಯವಾಗಿರಲಿಕ್ಕೆ ಸಾಧ್ಯವಿಲ್ಲ. Because Bible says through one man, that is Adam, sin came into the world. Because of that sin, death came into the world. ಯಾಕೆಂದರೆ ಅಲ್ಲಿ ನಾವು ನೋಡುವಾಗ ಒಬ್ಬನೇ ವ್ಯಕ್ತಿಯಾದಂತಹ ಆದಾಮನಿಂದ ಪಾಪವು ಭೂಮಿಯನ್ನು ಪ್ರವೇಶಿಸಿತು. ಆ ಪಾಪದ ನಿಮಿತ್ತವಾಗಿ ಮರಣವು ಬಂತು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. But the people who believe in the gap theory believe that there was an earlier world, it was destroyed. That means death was there before Adam. But the Bible says very opposite. ಆದ್ದರಿಂದ ಈ ಒಂದು ಅಂತರಶಾಸ್ತ್ರವನ್ನು ನಂಬುವವರ ಪ್ರಕಾರ ಹಳೆಯ ಭೂಮಿ ಇತ್ತು, ಅಂದರೆ ಅರ್ಥ ಮರಣವು ಮೊದಲೇ ಇತ್ತು ಎಂಬುದಾಗಿ ಅವರು ಬೋಧಿಸುತ್ತಾರೆ. ಆದರೆ ಸತ್ಯವೇದವು ಅದನ್ನ ವಿರೋಧಿಸುವಂತದ್ದಾಗಿದೆ. I am not trying to confuse you, but these are some of the beliefs that are there among the so-called Christians. ನಾನು ನಿಮ್ಮನ್ನ ಗಲಿಬಿಲಿಗೊಳಿಸಲಿಕ್ಕೆ ಪ್ರಯತ್ನಿಸುತ್ತಿಲ್ಲ, ಆದರೆ ಕೆಲವು ಸತ್ಯವೇದವನ್ನ ನಂಬುವ ವಿಶ್ವಾಸಿಗಳ ಮಧ್ಯದಲ್ಲಿ ಇರುವಂತಹ ಕೆಲವು ನಂಬಿಕೆಗಳ ಕುರಿತಾಗಿ ಇಲ್ಲಿ ಮಾತನಾಡುತ್ತಿದ್ದೇನೆ. Now, when we look at religions like Hinduism, Zoroastrianism, all these religions, ನಾವು ನಮ್ಮ ಮಧ್ಯದಲ್ಲಿರುವಂತಹ ಬೇರೆ ಧರ್ಮಗಳ ಕುರಿತಾಗಿ ಹಿಂದೂ ಧರ್ಮ ಮತ್ತು ಸೌರಾಷ್ಟ್ರ ಧರ್ಮ ಈ ಒಂದು ಧರ್ಮಗಳನ್ನ ಕುರಿತಾಗಿ ನೋಡುವಾಗ they believe that God and evil always existed. ಅವರು ನಂಬುತ್ತಾರೆ ದೇವರು ಮತ್ತು ದೇವರ ವಿರೋಧಿ ಸೈತಾನನು ಯಾವಾಗಲೂ ಇದ್ದರು ಎಂಬುದಾಗಿ ಅವರು ನೆನೆಸುತ್ತಾರೆ. Good and bad, they say good and evil always existed. It is two equal and opposite forces. ಅವರು ನೆನೆಸುತ್ತಾರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅದು ಭೂಮಿಯ ಮೇಲೆ ಯಾವಾಗಲಿಂದಲೂ ಇದೆ, ಅವೆರಡು ತದ್ವಿರುದ್ಧವಾದಂತಹ ಶಕ್ತಿಗಳು ಎಂಬುದಾಗಿ ಅವರು ಹೇಳುತ್ತಾರೆ. But Bible doesn't teach that. ಆದರೆ ಸತ್ಯವೇದವು ಅದನ್ನ ಎಂದಿಗೂ ಬೋಧಿಸುವುದಿಲ್ಲ. Bible says that evil had its beginning. ಸತ್ಯವೇದವು ಬೋಧಿಸುವ ಪ್ರಕಾರ ಸೈತಾನನಿಗೆ ಆದಿಯು ಇದೆ ಎಂಬುದಾಗಿ ಕೆಟ್ಟತನಕ್ಕೆ there was a beginning. ಕೆಟ್ಟತನಕ್ಕೆ ಆದಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. And also Bible says that it will come to an end one day. ಅದೇ ರೀತಿ ಸತ್ಯವೇದವು ಬೋಧಿಸುತ್ತದೆ ಆ ಕೆಟ್ಟದ್ದು ಒಂದು ದಿನ ಅದು ಅಂತ್ಯಗೊಳ್ಳುತ್ತದೆ ಎಂಬುದಾಗಿ. God will put an end by judging evil. ದೇವರು ಆ ಕೆಟ್ಟದ್ದನ್ನ ನ್ಯಾಯ ತೀರ್ಪುಗೊಳಿಸುವುದರ ಮೂಲಕ ಅದನ್ನು ಅಂತ್ಯಗೊಳಿಸುತ್ತಾನೆ. If you look at the Bible in the 66 books, ನೀವು ಸತ್ಯವೇದದಲ್ಲಿರುವಂತಹ 66 ಪುಸ್ತಕಗಳನ್ನು ನೋಡುವಾಗ the first 2 chapters of Genesis talks about a time when sin was not in this world. ಆದಿಕಾಂಡದ ಮೊದಲ 2 ಅಧ್ಯಾಯಗಳು ಈ ಭೂಮಿಯ ಮೇಲೆ ಪಾಪವು ಇಲ್ಲದಿರುವಾಗ ಯಾವ ರೀತಿ ಇತ್ತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. And the last 2 chapters of the Bible, Revelation 21 and 22, talks about a time when God will judge evil and put it away in its right place, the lake of fire. ಮತ್ತು ಸತ್ಯವೇದದ
ಕೊನೆಯ ಪುಸ್ತಕವಾದಂತಹ ಪ್ರಕಟಣೆಯ 21 ಮತ್ತು 22ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಈ ಕೆಟ್ಟದ್ದಕ್ಕೆ ಒಂದು ಅಂತ್ಯವು ಬರುವಂತದ್ದಾಗಿರುತ್ತದೆ. ಆಗ ದೇವರು ಆ ಕೆಟ್ಟದ್ದಕ್ಕೆ ತಕ್ಕ ಸ್ಥಳವಾದಂತಹ ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ಅದನ್ನ ಹಾಕಿ ನಾಶ ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. So from Genesis chapter 3 to Revelation 20, it's a struggle of man because of the presence of evil. ಈ ಒಂದು ಆದಿಕಾಂಡ 3ನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆಯ 20ನೇ ಅಧ್ಯಾಯದವರೆಗೂ ನಾವು ನೋಡುವಾಗ ಅದು ಸೈತಾನನ ವಿರುದ್ಧವಾಗಿ ಮತ್ತು ಕೆಟ್ಟದ್ದಕ್ಕೆ ಮತ್ತು ಪಾಪಕ್ಕೆ ವಿರುದ್ಧವಾಗಿ ಸೈತಾನನ ಹೋರಾಟವನ್ನು ನಾವು ನೋಡುತ್ತೇವೆ. God permitted it. God is not the author of evil. ದೇವರು ಆ ಒಂದು ಕೆಟ್ಟದ್ದಕ್ಕೆ ಆತನು ಕಾರಣವಲ್ಲ, ಆದರೂ ಆ ಕೆಟ್ಟದ್ದನ್ನ ಆತನು ಈ ಭೂಮಿಯ ಮೇಲೆ ಅನುಮತಿಸಿದನು. Even Satan cannot do anything without God's permission. We should understand that as we study from the book of Job. ನಾವು ಯೋಬನ ಪುಸ್ತಕದಲ್ಲಿ ನಾವು ಓದುವ ಪ್ರಕಾರ ಸೈತಾನನು ಕೂಡ ದೇವರ ಅನುಮತಿ ಇಲ್ಲದೆ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. Okay, now under the 5 topic we will come to his creation, his original state and his fall. ಈ ಒಂದು 5 ವಿಷಯಗಳ ಅಡಿಯಲ್ಲಿ ನಾವು ಈಗ ಅಧ್ಯಯನ ಮಾಡುವಂತದ್ದು ಏನಂತಂದ್ರೆ ಆತನ ಉತ್ಪತ್ತಿ ಯಾವ ರೀತಿ ಆಯಿತು ಮತ್ತು ಆತನ ನಿಜ ರೂಪ ಯಾವ ರೀತಿ ಇತ್ತು ಮತ್ತು ಆತನ ಬೀಳುವಿಕೆ ಕುರಿತಾಗಿ ನಾವು ನೋಡಿಕೊಳ್ಳೋಣ. There are 2 central passages about this. One is Isaiah 14. ಸೈತಾನನ ಕುರಿತಾಗಿ ತಿಳಿದುಕೊಳ್ಳಬೇಕಾದರೆ ಇರುವಂತಹ 2 ಕೇಂದ್ರ ಪುಸ್ತಕಗಳು ಅಥವಾ ಅಧ್ಯಾಯಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ ಯೆಶಾಯನ ಗ್ರಂಥದ 14ನೇ ಅಧ್ಯಾಯ verses 12 to 17. 12ರಿಂದ 17ನೇ ವಚನ. And then Ezekiel 28. You double 14, you get 28. ಮತ್ತು ಯೆಹೆಜ್ಕೇಲ 28ನೇ ಅಧ್ಯಾಯ 14ನ್ನ 2 ಬಾರಿ ನಾವು ಕೂಡಿಸುವಾಗ 28 ಆಗುತ್ತದೆ. So easy to remember Isaiah 14, Ezekiel 28. ಆದ್ದರಿಂದ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಇದು ಸುಲಭ. ಯೆಶಾಯನ ಗ್ರಂಥದ 14ನೇ ಅಧ್ಯಾಯ ಮತ್ತು ಯೆಹೆಜ್ಕೇಲ 28ನೇ ಅಧ್ಯಾಯ. That is Ezekiel 28, 11 to 19. ಯೆಹೆಜ್ಕೇಲ 28ನೇ ಅಧ್ಯಾಯ 11ರಿಂದ 19ನೇ ವಚನ. More is said of this one mightiest angel than any other angel in the Bible. Pardon me, uncle. More is said about this angel than any other angel in the Bible. ಸತ್ಯವೇದದಲ್ಲಿ ಈ ಒಂದು ದೂತನ ಕುರಿತಾಗಿ ಹೇಳಿರುವಷ್ಟು ಬೇರೆ ಯಾವುದು ದೇವದೂತರ ಕುರಿತಾಗಿಯೂ ಹೇಳಲ್ಪಟ್ಟಿಲ್ಲ. He is told the prince of Tyre, Turina Prabhu, and also the king of Tyre. ಈ ಒಂದು ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಸೈತಾನನನ್ನ ತೂರಿನ ಪ್ರಭು ಎಂಬುದಾಗಿ ಸಂಬೋಧಿಸಿರುವುದನ್ನು ನಾವು ನೋಡುತ್ತೇವೆ. Also the king of Tyre. ಮತ್ತು ತೂರಿನ ಅರಸನು ಎಂಬುದಾಗಿಯೂ ಕರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. And he is called the man of sin. ಮತ್ತು ಆತನನ್ನ ಆ ಪಾಪಮಯವಾದಂತಹ ವ್ಯಕ್ತಿ ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. He is also called Antichrist, Krista Virodi. ಆತನನ್ನ ಕ್ರಿಸ್ತ ವಿರೋಧಿ ಎಂಬುದಾಗಿ ಕೂಡ ಕರೆಯಲ್ಪಡುವುದನ್ನು ನೋಡುತ್ತೇವೆ. Tyre was a merchant city of the then world. ತೂರ್ ಎಂಬುದಾಗಿ ಹೇಳುವಾಗ ಆಗಿನ ಪ್ರಪಂಚದಲ್ಲಿ ಇದ್ದಂತಹ ವ್ಯಾಪಾರಿಕ ನಗರಿಯಾಗಿತ್ತು, ವಾಣಿಜ್ಯ ನಗರಿ. It is also compared to Babylon the Great. ಅದನ್ನ ತೂರನ್ನ ಬಾಬೇಲ್ ಮಹಾ ಸಂಸ್ಥಾನಕ್ಕೂ ಕೂಡ ಹೋಲಿಸಿರುವುದನ್ನು ನಾವು ನೋಡುತ್ತೇವೆ. Mammon, loving the world and the things of the world. We believers are commanded not to love the world and the things of the world. ನಾವು ವಿಶ್ವಾಸಿಗಳನ್ನ ಈ ಲೋಕದ ವಸ್ತುಗಳನ್ನಾಗಲಿ ಈ ಲೋಕವನ್ನಾಗಲಿ ಪ್ರೀತಿಸಬಾರದು ಎಂಬುದಾಗಿ ದೇವರು ಆಜ್ಞೆ ಕೊಡುವುದನ್ನು ನಾವು ನೋಡುತ್ತೇವೆ. There's a system in the world which is opposite to God's ways.
ಈ ಲೋಕದಲ್ಲಿ ಒಂದು ವ್ಯವಸ್ಥೆ ಇದೆ, ಅದು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತದ್ದೇ ಆಗಿರುತ್ತದೆ. Earlier when we studied that topic in the Hassan Assembly, ನಾವು ಈ ಹಿಂದೆ ಹಾಸನದ ಸಭೆಯಲ್ಲಿ ಆ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಮಾಡಿದ್ದೇವೆ. the people of the world thinks that success in the world is to have everything in this world. That is success, they believe. ಈ ಲೋಕದ ಜನರು ಯೋಚಿಸುವ ಪ್ರಕಾರ ಯಶಸ್ಸು ಎಂಬುದಾಗಿ ಅವರ ಪ್ರಕಾರ ಹೇಳುವುದಾದರೆ ತಮಗೆ ಬೇಕಾದದ್ದೆಲ್ಲವನ್ನೂ ಹೊಂದುವುದೇ ಯಶಸ್ಸು ಎಂಬುದಾಗಿ ಅವರು ನೆನೆಸುತ್ತಾರೆ. But then they die and they go to the eternal stage with nothing. ನಂತರ ಅವರು ಸಾಯುತ್ತಾರೆ ಮತ್ತು ನಿತ್ಯಕ್ಕೂ ಅವರು ಏನೂ ಇಲ್ಲದವರಾಗಿ ಹೋಗುವಂತವರಾಗಿರುತ್ತಾರೆ. But according to the Bible, even if you have nothing in this world, you can be rich in the world to come. ಆದರೆ ಸತ್ಯವೇದದ ಪ್ರಕಾರ ನೀನು ಈ ಲೋಕದಲ್ಲಿ ಏನೂ ಇಲ್ಲದವನಾಗಿದ್ದರೂ ಕೂಡ ಮುಂದೆ ಬರುವ ಲೋಕದಲ್ಲಿ ನೀನು ಐಶ್ವರ್ಯವಂತನಾಗಲಿಕ್ಕೆ ಸಾಧ್ಯ. That is why the Bible says, do not love the world and the things in it. ಆದ್ದರಿಂದಲೇ ಸತ್ಯವೇದವು ಹೇಳುತ್ತದೆ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ ಹೇಳುತ್ತದೆ. So this king of Tyrus, that is identified with Satan in the word of God. ಈ ತೂರಿನ ಅರಸನು ಎಂಬುದಾಗಿ ಹೇಳುವಾಗ ಸೈತಾನಿಗೆ ಕೊಡಲ್ಪಟ್ಟಿರುವಂತ ಇನ್ನೊಂದು ಹೆಸರು ಅದು ತೂರಿನ ಅರಸನು ಎಂಬುದಾಗಿ. In Ezekiel 28:12, ಯೆಹೆಜ್ಕೇಲ 28ನೇ ಅಧ್ಯಾಯ 12ನೇ ವಚನದಲ್ಲಿ, we will look at these two passages in detail later. ಈ ಒಂದು ವಾಕ್ಯ ಭಾಗವನ್ನು ನಾವು ನಂತರದ ದಿನಗಳಲ್ಲಿ ಇನ್ನೂ ವಿವರವಾಗಿ ನೋಡಿಕೊಳ್ಳೋಣ. But we will just look at Ezekiel 28:12. ಆದರೆ ನಾವು ಈಗ ಯೆಹೆಜ್ಕೇಲ 28ನೇ ಅಧ್ಯಾಯ 12ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. Yeah, he is called the son of perfection. ಸೈತಾನನನ್ನ ಸರ್ವ ಸುಲಕ್ಷಣ ಶಿರೋಮಣಿ ಅಂದರೆ ಪರಿಪೂರ್ಣ ಸುಂದರ ಎಂಬುದಾಗಿ ಕರೆಯುವುದನ್ನು ನೋಡುತ್ತೇವೆ. Full of wisdom, ಜ್ಞಾನದಿಂದ ತುಂಬಿದವನಾಗಿದ್ದನು. perfect in beauty, ಸೌಂದರ್ಯದಲ್ಲಿ ಪರಿಪೂರ್ಣನು. This name cannot go to any fallen man. ಈ ಒಂದು ಹೆಸರು ಬಿದ್ದು ಹೋದಂತ ಯಾವ ವ್ಯಕ್ತಿಗೂ ಕರೆಯಲಿಕ್ಕೆ ಸಾಧ್ಯವಿಲ್ಲ. His splendor and his beauty is given in this passage. ಆತನ ಸೌಂದರ್ಯ ಮತ್ತು ಆತನ ವೈಭವವನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. The name serpent means the shining one. ಸರ್ಪ ಎಂಬುದಾಗಿ ಹೇಳುವಾಗ ಹೊಳೆಯುವಂತವನು ಎಂಬುದಾಗಿಯೂ ಕೂಡ ಅರ್ಥವಾಗುತ್ತದೆ. In the New Testament, we read in 2 Corinthians 11:14. Please read that. ನಾವು 2 ಕೊರಿಂಥ 11ನೇ ಅಧ್ಯಾಯ 14ನೇ ವಚನವನ್ನ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳುವಾಗ, 2 ಕೊರಿಂಥ 11ನೇ ಅಧ್ಯಾಯ 14ನೇ ವಚನ, ಇದೇನೂ ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ. So he comes often as an angel of light. ಸೈತಾನನನ್ನು ನಾವು ನೋಡುವಾಗ ಆತನು ಅನೇಕ ಸಾರಿ ಪ್ರಕಾಶ ರೂಪವುಳ್ಳ ದೇವದೂತನ ಹಾಗೆ ಕಾಣಿಸಿಕೊಳ್ಳುತ್ತಾನೆ. In Ezekiel 28, we read about his beauty. He was like an instrument to praise and glorify his creator. ನಾವು ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನ ಸೌಂದರ್ಯ ಮತ್ತು ಸಾಮರ್ಥ್ಯಗಳನ್ನ ನಾವು ನೋಡುತ್ತೇವೆ. ಅಲ್ಲಿ ಆತನು ಸೃಷ್ಟಿಕರ್ತನಾದಂಥ ದೇವರನ್ನ ಆರಾಧಿಸಲಿಕ್ಕೆ ಮಾಡಲ್ಪಟ್ಟಂತಹ ಜೀವಿಯ ಹಾಗೆ ಕಾಣುತ್ತಾನೆ. So there we read that he was a created being. ಅಲ್ಲಿ ನಾವು ನೋಡುವಾಗ ಆತನು ಉಂಟು ಮಾಡಲ್ಪಟ್ಟಂತಹ ಒಬ್ಬ ಜೀವಿ ಎಂಬುದಾಗಿ ನೋಡುತ್ತೇವೆ. That makes him entirely different from
the creator God. ಅದು ಆ ಸೈತಾನನನ್ನ ಸೃಷ್ಟಿಕರ್ತನಾದ ದೇವರಿಗಿಂತ ವಿಭಿನ್ನವಾಗಿ ಮಾಡುವಂತದ್ದಾಗಿದೆ. No matter how beautiful he was, how wise he was, we are reminded that he is a created being. ಆತನು ಎಷ್ಟು ಸೌಂದರ್ಯವಂತನಾಗಿದ್ದರೂ ಪ್ರಭಾವವುಳ್ಳವನಾಗಿದ್ದರೂ ಕೂಡ ಈ ಒಂದು ವಾಕ್ಯ ಭಾಗ ನಮಗೆ ತಿಳಿಸುವಂತದ್ದು ಏನೆಂದರೆ ಆತನೂ ಕೂಡ ಸೃಷ್ಟಿ ಮಾಡಲ್ಪಟ್ಟಂತ ಒಬ್ಬ ಜೀವಿ ಎಂಬುದಾಗಿ ತಿಳಿಸುತ್ತದೆ. In verse 14 of chapter 28 of Ezekiel, ನಾವು ಯೆಹೆಜ್ಕೇಲ 28ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ he is considered the anointed guardian cherub. ಅಲ್ಲಿ ಆತನನ್ನ ನಾವು ನೋಡುವಾಗ ದೇವರಿಗೆ ನೆರಳು ಕೊಡುವಂತಹ ಕೆರೂಬಿ ಅಥವಾ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. He had a highest position of his work related to the throne of God. ಆತನಿಗೆ ದೇವರ ಆ ಒಂದು ಸಿಂಹಾಸನದ ಕುರಿತಾಗಿ ಅತ್ಯಂತ ಶ್ರೇಷ್ಠವಾದಂತಹ ಆ ಒಂದು ಕೆಲಸವು ಕೊಡಲ್ಪಟ್ಟಿತ್ತು. In one sense, we have difficulty understanding it, but he was like the protector and the defender of God's holiness. ಒಂದು ವಿಧದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾದರೂ ಕೂಡ ಸೈತಾನನು ಆತನು ದೇವರ ಪರಿಶುದ್ಧತೆ ಮತ್ತು ಆತನ ಸಿಂಹಾಸನವನ್ನ ಆತನು ಕಾಯುವವನು ಕಾಪಾಡುವವನಾಗಿದ್ದನು. We may ask, why does God need protection for his throne? ನೀವು ಕೇಳಬಹುದು, ದೇವರು ಆತನ ಸಿಂಹಾಸನಕ್ಕೆ ಯಾಕೆ ಆ ಒಂದು ಭದ್ರತೆ ಬೇಕಾಗಿತ್ತು ಎಂಬುದಾಗಿ ನೀವು ಕೇಳಬಹುದು. But here it says that I have set thee. So it is God's order that he made. ಇಲ್ಲಿ ಈ ವಚನದಲ್ಲಿ ನಾವು ನೋಡುವಾಗ ನಾನು ನಿನ್ನನ್ನ ನೆಲೆಗೊಳಿಸಿದೆನು ಎಂಬುದಾಗಿ ಅಲ್ಲಿ ಹೇಳುವಂತದ್ದಾಗಿರುತ್ತದೆ. ಅಂದರೆ ದೇವರೇ ಆತನನ್ನ ಆ ಕೆಲಸಕ್ಕೆ ನೇಮಿಸಿದ್ದನು. He was in the holy mountain of God. ಆತನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಂಡಿದ್ದನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. It seems that this angel was created above all angels to be a defender of the throne of God. ಇಲ್ಲಿ ನಾವು ನೋಡುವಾಗ ಈ ಒಂದು ದೇವದೂತನು ಬೇರೆ ಎಲ್ಲಾ ದೇವದೂತರುಗಳಿಗಿಂತ ಶ್ರೇಷ್ಠವಾಗಿ ದೇವರ ಆ ಒಂದು ಸಿಂಹಾಸನವನ್ನ ಕಾಯಲಿಕ್ಕೆ ಸೃಷ್ಟಿ ಮಾಡಲ್ಪಟ್ಟಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. In our human mind, we may wonder why God need to defend his throne. ನಾವು ನಮ್ಮ ಮಾನುಷ ಜ್ಞಾನದಿಂದ ಯೋಚನೆ ಮಾಡಬಹುದು, ದೇವರು ತನ್ನ ಸಿಂಹಾಸನವನ್ನ ಭದ್ರತೆ ಅಥವಾ ಸಿಂಹಾಸನಕ್ಕೆ ಭದ್ರತೆ ಯಾಕೆ ಬೇಕಾಗಿತ್ತು ಎಂಬುದಾಗಿ ನಾವು ನೆನೆಸಬಹುದು. It is not a question of what God needs. ಇದು ದೇವರಿಗೆ ಏನು ಬೇಕಾಗಿದೆ ಎಂಬಂತ ಪ್ರಶ್ನೆ ಅಲ್ಲ, but a revelation about what God has chosen to arrange. ಆದರೆ ಇದು ಒಂದು ದೇವರು ತಾನು ಮಾಡಲಿಕ್ಕೆ ಬಯಸಿದಂತಹ ಆ ಒಂದು ಸಂಗತಿಯ ಕುರಿತಾದಂತಹ ಪ್ರಕಟಣೆಯಾಗಿದೆ ಅಷ್ಟೇ. An order. ಆ ಒಂದು ಕ್ರಮವಾಗಿದೆ. Like God gave a cherubim charge to guard the gate of Eden once man fell into sin. ಅಂದ್ರೆ ಅದರ ಅರ್ಥ, ದೇವರು ಮನುಷ್ಯನು ಪಾಪದಲ್ಲಿ ಬಿದ್ದ ತಕ್ಷಣವೇ ಒಬ್ಬ ಕೆರೂಬಿಯನನ್ನ ಆ ಏದೇನ್ ವನದ ಆ ಬಾಗಿಲನ್ನ ಕಾಯುವುದಕ್ಕೆ ಯಾವ ರೀತಿ ಇರಿಸಿದನೋ ಅದೇ ರೀತಿ ಇಲ್ಲಿಯೂ ಕೂಡ. God didn't need it. He can protect it by his own power, but this is the arrangement God has made. ದೇವರಿಗೆ ಆ ಒಂದು ಭದ್ರತೆಯ ಅವಶ್ಯಕತೆ ಇರಲಿಲ್ಲ. ಆತನು ತನ್ನನ್ನ ತಾನು ರಕ್ಷಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯನು. ಆದರೆ ದೇವರು ಇದೊಂದು ತನ್ನ ಕ್ರಮವನ್ನಾಗಿ ಆತನು ಅಳವಡಿಸಿಕೊಂಡನು ಅಷ್ಟೇ. Certain things in the Bible we will not fully understand now until we enter into that perfect state in eternity. ವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಅನೇಕ ಸಂಗತಿಗಳನ್ನ ನಾವು ಈ ಲೋಕದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಪರಿಪೂರ್ಣರಾಗಿ ಪರಿಶುದ್ಧತೆಯಲ್ಲಿ ನಿತ್ಯ ಜೀವವನ್ನ ಪಡೆಯುವಾಗ ಆ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಬಹುದು. In chapter 28 verse 15, ಯೆಹೆಜ್ಕೇಲ 28ನೇ ಅಧ್ಯಾಯ 15ನೇ ವಚನದಲ್ಲಿ it is told that iniquity was found in him.
ಅಲ್ಲಿ ನಾವು ನೋಡುತ್ತೇವೆ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ಎಂಬುದಾಗಿ. So here we have a clue where sin originated. ಇಲ್ಲಿ ನಮಗೆ ಪಾಪವು ಎಲ್ಲಿಂದ ಉತ್ಪತ್ತಿಯಾಯಿತು ಎಂಬಂತ ಒಂದು ಸುಳಿವು ಸಿಗುವಂತದಾಗಿದೆ. Look at Psalm 90 verse 8. ನಾವು ಕೀರ್ತನೆ 90ನೇ ಅಧ್ಯಾಯ 8ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆ 98ನೇ ವಚನ, 98ನೇ ವಚನ. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. So when we talk about Lucifer, this angel, a secret sin was uncovered by God. ಇಲ್ಲಿ ನಾವು ನೋಡುವ ಪ್ರಕಾರ ಈ ಲೂಸಿಫರ ಎಂಬಂತ ಈ ದೇವದೂತನ ಆ ಒಂದು ಗುಪ್ತ ಪಾಪಗಳನ್ನ ದೇವರು ಬಯಲು ಮಾಡುವುದನ್ನ ನಾವು ನೋಡುತ್ತೇವೆ. In verse 16 of Ezekiel 28, ನಾವು ಯೆಹೆಜ್ಕೇಲ 28ನೇ ಅಧ್ಯಾಯದ 16ನೇ ವಚನದಲ್ಲಿ, please read that. ಯೆಹೆಜ್ಕೇಲ 28:16, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು. So here we read about these two verses talks about the origin of sin. ಈ ಎರಡು ವಚನಗಳು ಯೆಹೆಜ್ಕೇಲ 28ನೇ ಅಧ್ಯಾಯ 16ನೇ ವಚನ ಮತ್ತು 15ನೇ ವಚನ ಪಾಪದ ಉತ್ಪತ್ತಿಗೆ ಎಲ್ಲಿಂದ ಆಯಿತು ಎಂಬುದನ್ನ ನಮಗೆ ತಿಳಿಸಿಕೊಡುತ್ತವೆ. And verse 17 talks about what was the sin of Satan. ಮತ್ತು 17ನೇ ವಚನ ಸೈತಾನನ ಪಾಪವು ಏನಾಗಿತ್ತು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತದೆ. Your heart was proud because of your beauty. ಅಲ್ಲಿ ನಾವು ನೋಡುವಾಗ ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ. The self-centered nature of all sin is evident from this verse. ಸ್ವಾರ್ಥವುಳ್ಳಂತಹ ತಮ್ಮನ್ನೇ ಮಧ್ಯವಾಗಿ ಇಟ್ಟುಕೊಂಡು ಮಾಡುವಂತ ಎಲ್ಲ ಪಾಪಗಳ ಆ ಒಂದು ಪ್ರಾರಂಭ ಅಥವಾ ಮೂಲ ಇಲ್ಲಿ ನಮಗೆ ಸಿಗುವಂತದ್ದಾಗಿದೆ. Self is one of the greatest, pride is the greatest of sins. ಸ್ವಾರ್ಥತೆ ಅಥವಾ ಹೆಮ್ಮೆ ಎನ್ನುವಂಥದ್ದು ಅದು ಪಾಪಗಳಲ್ಲಿ ಒಂದು ಪ್ರಾಮುಖ್ಯವಾದಂತ ಪಾಪವಾಗಿದೆ. He was at the very throne of God, at the stone of fire we read. From there, he was in an exalted state. ನಾವು ಅಲ್ಲಿ ನೋಡುವಾಗ ಆತನು ದೇವರ ಸಿಂಹಾಸನಕ್ಕೆ ನೆರಳು ಕೊಡುವವನಾಗಿದ್ದನು ಮತ್ತು ಕೆಂಡದ ಮಳೆಗಳ ಮಧ್ಯದಲ್ಲಿ ವಿಹರಿಸುವಂತವನಾಗಿದ್ದನು ಮತ್ತು ಆತನಿಗೆ ಉನ್ನತವಾದಂತ ಸ್ಥಾನವನ್ನು ದೇವರು ಕೊಟ್ಟಿದ್ದರೂ ಸಹ. But in Revelation 20 we read he will be cast into the lake of fire. ಆದರೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನನ್ನ ಬೆಂಕಿ ಗಂಧಕಗಳ ಕೆರೆಗೆ ದೊಬ್ಬಲ್ಪಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. In other words, from the highest place he is going to go into the lowest place. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನು ದೇವರಿಂದ ಏರಿಸಲ್ಪಟ್ಟಂತ ಉನ್ನತ ಸ್ಥಾನದಿಂದ ಅತ್ಯಂತ ಕೆಳ ಸ್ಥಾನಕ್ಕೆ ಆತನು ದೊಬ್ಬಲ್ಪಡುತ್ತಾನೆ. You know, you and I may often wonder why there is no salvation for the Satan. ನನಗೆ ನಿಮಗೆ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆ ಮೂಡಬಹುದು, ಏನೆಂದರೆ ಸೈತಾನನಿಗೆ ಯಾಕೆ ರಕ್ಷಣೆ ಇಲ್ಲ ಎಂಬುದಾಗಿ. There was nothing more God could give Satan than being at the very presence of God and his throne. ದೇವರು ಸೈತಾನನಿಗೆ ತನ್ನ ಪ್ರಸನ್ನತೆಯಲ್ಲಿ ತನ್ನ ಸನ್ನಿಧಿಯಲ್ಲಿ ಇರುವಷ್ಟು ಸೌಭಾಗ್ಯವನ್ನ ಬಿಟ್ಟು ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಸಾಧ್ಯವಿರಲಿಲ್ಲ. But when you consider you and I, sinful human being who were so sinful, we were at the bottom, God saved us and lifted us and promoted us
to a great privilege to be heir of God and join heirs with Christ. ಆದರೆ ನನ್ನ ನಿಮ್ಮ ಪರಿಸ್ಥಿತಿಗಳನ್ನು ನಾವು ಆಲೋಚಿಸುವಾಗ ನಾವು ಪಾಪದಲ್ಲಿ ಬಿದ್ದಂತವರು ಅತ್ಯಂತ ಕೆಳಗಿನ ಕೀಳಾದಂತಹ ಪರಿಸ್ಥಿತಿಯಲ್ಲಿ ಇದ್ದಂತವರನ್ನ ದೇವರು ಎತ್ತಿ ತನ್ನ ಕುಮಾರನ ಅಂತ ಯೇಸು ಕ್ರಿಸ್ತನೊಟ್ಟಿಗೆ ಕುಳ್ಳಿರಿಸುವುದರೊಟ್ಟಿಗೆ ನಮಗೆ ಶ್ರೇಷ್ಠವಾದಂತ ಸೌಭಾಗ್ಯವನ್ನ ನಮಗೆ ಅನುಗ್ರಹಿಸಿದ್ದಾನೆ. For Satan there was nothing more God could give him. ದೇವರು ಸೈತಾನನಿಗೆ ಕೊಡಬೇಕಾದದ್ದೆಲ್ಲವನ್ನು ಹೆಚ್ಚಾಗಿ ಕೊಟ್ಟಿದ್ದನು, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಸಾಧ್ಯವಿರಲಿಲ್ಲ. See, when you and I are in a privileged position, our responsibility is high. ಆದ್ದರಿಂದ ನಾನು ನೀವು ಉನ್ನತ ಸ್ಥಾನದಲ್ಲಿರುವಾಗ ನಮ್ಮ ಜವಾಬ್ದಾರಿಕೆಗಳು ಕೂಡ ಅದು ಹೆಚ್ಚಾಗಿರುವಂತದ್ದಾಗಿರುತ್ತದೆ. Okay, Ezekiel 28:18 and 9, we will read that. 28ನೇ ಅಧ್ಯಾಯ ಯೆಹೆಜ್ಕೇಲ 18 ಮತ್ತು 19ನೇ ವಚನ ನಾವು ಓದಿಕೊಳ್ಳೋಣ. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. These verses point out the immediate, future and final judgment of God upon this mighty angel. ಈ ಎರಡು ವಚನಗಳು ಈ ಒಂದು ಬಲಶಾಲಿಯಾದಂತ ದೇವದೂತನ ಮೇಲೆ ದೇವರು ಮುಂದೆ ತಕ್ಷಣಕ್ಕೆ ಬರಮಾಡುವಂತಹ ಆ ನ್ಯಾಯ ತೀರ್ಪಿನ ಕುರಿತಾಗಿ ನಮಗೆ ತಿಳಿಸುತ್ತದೆ. And future, ಅದು ಭವಿಷ್ಯದಲ್ಲಿ ಸಂಭವಿಸುವಂತದ್ದು. and the final judgment, ಮತ್ತು ಅದು ಕಡೆಯ ನ್ಯಾಯ ತೀರ್ಪಾಗಿರುತ್ತದೆ. These are described in detail in other parts of the Bible. ಈ ಒಂದು ವಿಷಯಗಳ ಈ ಸೈತಾನ ನ್ಯಾಯ ತೀರ್ಪಿನ ವಿಷಯಗಳು ನಮಗೆ ಸತ್ಯವೇದದ ಬೇರೆಯ ಪುಸ್ತಕಗಳಲ್ಲಿ ವಿವರವಾಗಿ ಸಿಗುವಂತದ್ದಾಗಿದೆ. But in this Ezekiel 28, God records for us the origin, the original estate and the character and sin of the greatest of angels. ಆದರೆ ಈ ಯೆಹೆಜ್ಕೇಲ 28ನೇ ಅಧ್ಯಾಯವು ಸೈತಾನನ ಉತ್ಪತ್ತಿ ಆತನ ಸೃಷ್ಟಿ ಕಾರ್ಯ ಯಾವ ರೀತಿ ಆಯಿತು ಮತ್ತು ಸೈತಾನನ ಆ ಒಂದು ಶ್ರೇಷ್ಠ ನಿಜವಾದ his character and his sin, ಆತ ಯಾವ ರೀತಿ ದೊಬ್ಬಲ್ಪಟ್ಟನು, ಪಾಪಕ್ಕೆ ಯಾವ ರೀತಿ ಮೂಲ ಕಾರಣನಾದನು ಎಂಬುದನ್ನ ತಿಳಿಸಿಕೊಡುತ್ತದೆ. These two passages, Isaiah 14 and Ezekiel 28, is very important to understand the doctrine of angels and the doctrine of man. ಈ ಒಂದು ಎರಡು ಅಧ್ಯಾಯಗಳು ಯೆಶಾಯನ ಗ್ರಂಥದ 14ನೇ ಅಧ್ಯಾಯ ಮತ್ತು ಯೆಹೆಜ್ಕೇಲ 28ನೇ ಅಧ್ಯಾಯಗಳು ನಮಗೆ ದೇವದೂತರ ಕುರಿತಾಗಿ ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಮತ್ತು ಮನುಷ್ಯನ ನಿಜ ಸ್ಥಿತಿಯ ಕುರಿತಾಗಿ ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಅವಶ್ಯಕವಾದಂತ ಅಧ್ಯಾಯಗಳು. Let's understand one thing. God did not create Satan as such. ನಾವು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳೋಣ, ಏನೆಂದರೆ ದೇವರು ಸೈತಾನನನ್ನ ಅವನು ಈಗ ಯಾವ ರೀತಿಯ ಪರಿಸ್ಥಿತಿಯಲ್ಲಿದ್ದಾನೋ ಆ ರೀತಿ ಸೃಷ್ಟಿ ಮಾಡಲಿಲ್ಲ. He created an angel who was perfect in all his ways. ದೇವರು ಸೈತಾನನನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಸೃಷ್ಟಿ ಮಾಡಿದನು. An angel. ಆತನನ್ನ ಒಬ್ಬ ದೇವದೂತನನ್ನಾಗಿ. But that angel sinned by opposing the will of God. ಆದರೆ ಆ ದೇವದೂತನು ದೇವರ ಚಿತ್ತಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವವನಾಗಿ ಪಾಪ ಮಾಡಿದನು. By this act he became Satan. ಆತನ ಈ ಒಂದು ಕಾರ್ಯದಿಂದ ಆತನು ಸೈತಾನನಾಗಿ ಮಾರ್ಪಟ್ಟನು. He became a resistor of all that God's will is. ಮತ್ತು ಆತನು ಇದಾದ ನಂತರ ದೇವರ ಎಲ್ಲಾ ಕಾರ್ಯಗಳಿಗೆ ವಿರೋಧವನ್ನ ವ್ಯಕ್ತಪಡಿಸುವವನಾಗಿ ಪರಿವರ್ತನೆ ಆದನು.
there is an ancient question that the skeptic will ask. ಈ ಸ್ಕೆಪ್ಟಿಕ್ ಅಂದ್ರೆ ನಂಬದೇ ಇರುವವರು, ನಾಸ್ತಿಕರು, they ask a question. ಪುರಾತನವಾದಂತಹ ಒಂದು ಪ್ರಶ್ನೆ ನಾಸ್ತಿಕರು ಇಂದಿಗೂ ಕೇಳುವಂತದ್ದಾಗಿದೆ. ಅದೇನೆಂದರೆ, so this question is, why did God make Satan? Okay, so this question is answered in this passage. God did not make Satan, but God made a perfect angel, and the sin was discovered in him. ಅವರು ಕೇಳುವಂತ ಪ್ರಶ್ನೆ, ದೇವರು ಸೈತಾನನನ್ನ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು ಎಂಬುದಾಗಿ. ಅದಕ್ಕೆ ಉತ್ತರ ನಮಗೆ ಈ ಒಂದು ಅಧ್ಯಾಯದ ಈ ವಚನಗಳಲ್ಲಿ ಸಿಗುವಂತದ್ದಾಗಿದೆ. ದೇವರು ಸೈತಾನನನ್ನ ಸೃಷ್ಟಿ ಮಾಡಲಿಲ್ಲ, ಬದಲಾಗಿ ಪರಿಪೂರ್ಣವಾದಂತಹ ಸುಂದರ ದೇವದೂತನನ್ನ ಆತನು ಸೃಷ್ಟಿ ಮಾಡಿದ್ದನು. God created holy angels, but they possess the power of choice between good and evil. ದೇವರು ದೇವದೂತನನ್ನ ಪರಿಶುದ್ಧ ದೇವದೂತರನ್ನಾಗಿ ಸೃಷ್ಟಿ ಮಾಡಿದ್ದನು, ಆದರೆ ಅವರಿಗೆ ಒಳ್ಳೆಯದರ ಮತ್ತು ಕೆಟ್ಟದ್ದನ್ನ ಆರಿಸಿಕೊಳ್ಳುವಂತಹ ಆಯ್ಕೆಯುಳ್ಳವರಾಗಿ ಅವರನ್ನ ಸೃಷ್ಟಿ ಮಾಡಿದ್ದನು. But this one angel, the highest of angels, chose to do the evil. ಆದರೆ ಈ ಒಬ್ಬ ದೇವದೂತನು, ಅತ್ಯಂತ ಶ್ರೇಷ್ಠವಾಗಿ ನಿರ್ಮಿಸಲ್ಪಟ್ಟಂತ ದೇವದೂತನು, ಒಳ್ಳೆಯದರ ಬದಲಾಗಿ ಕೆಟ್ಟದ್ದನ್ನ ಮಾಡುವುದಕ್ಕೆ ಆತನು ತೀರ್ಮಾನಿಸಿಕೊಂಡನು. Through the degenerating power of sin, ಈ ಪಾಪದ ಈ ಒಂದು ಕೆಳಮಟ್ಟಕ್ಕೆ ಹೋಗುವ ಸ್ಥಿತಿ, ಪಾಪದ ಈ ಒಂದು ಕೆಳಮಟ್ಟಕ್ಕೆ ಹೋಗುವಂತ ಸ್ಥಿತಿ, like what happened to Adam, this angel that created also became an entirely different person. ಆದಾಮನಿಗೆ ಯಾವ ರೀತಿ ಪಾಪವು ಪ್ರವೇಶಿಸುವಾಗ ಆತನು ಕೆಳಮಟ್ಟಕ್ಕೆ ಹೋಗುವನಾದನೋ, ಅದೇ ರೀತಿ ಈ ಒಂದು ದೇವದೂತನು ಕೂಡ ಪಾಪಕ್ಕೆ ಕಾರಣನಾಗಿ ಕೆಳಗೆ ಹೋಗುವವನಾದನು. When God created the angel or man, he created them with a good purpose. ದೇವರು ಮನುಷ್ಯನನ್ನಾಗಲಿ ದೇವದೂತನನ್ನಾಗಲಿ ಉಂಟು ಮಾಡಿದಾಗ ಅವರನ್ನ ಒಂದು ಒಳ್ಳೆಯ ಉದ್ದೇಶದಿಂದ ಉಂಟು ಮಾಡಿದನು. But it was distorted by a choice that angel made and a choice that man made. ಆದರೆ ದೇವರ ಈ ಒಂದು ಪರಿಶುದ್ಧವಾದಂತಹ ಕಾರ್ಯವು ಮನುಷ್ಯನು ಮತ್ತು ದೇವದೂತನು ಮಾಡಿದಂತಹ ಆ ಒಂದು ತಪ್ಪಾದ ತೀರ್ಮಾನದಿಂದಾಗಿ ಅದು ಕೆಟ್ಟದಾಗಿ ಮಾರ್ಪಟ್ಟಿತು. This choice is true of you and I. ಈ ಒಂದು ಆರಿಸಿಕೊಳ್ಳುವಿಕೆ ನನಗೆ ಮತ್ತು ನಿಮಗೂ ಕೂಡ ಅದು ಸತ್ಯವಾಗಿದೆ. This great angel was created for an entirely different purpose. ಈ ಒಂದು ಪರಿಶುದ್ಧ ದೇವದೂತನು ಬೇರೆಯ ಒಂದು ಕಾರ್ಯಕ್ಕಾಗಿಯೇ ನಿರ್ಮಿಸಲ್ಪಟ್ಟಿದ್ದನು. But by his sin he lost his original holiness and heavenly standing. ಆದರೆ ಆತನ ಪಾಪದ ನಿಮಿತ್ತವಾಗಿ ಆತನು ತನ್ನ ಹಳೆಯ ನಿಜವಾದಂತ ಪರಿಸ್ಥಿತಿ ಪರಿಶುದ್ಧವನ್ನ ಕಳೆದುಕೊಂಡನು. His wisdom that he had, now he is using it for evil. ದೇವರು ಆತನಿಗೆ ಕೊಟ್ಟಂತ ಈ ಜ್ಞಾನವನ್ನ ಆ ದೇವದೂತನು ಈಗ ಕೆಟ್ಟದ್ದನ್ನ ಮಾಡುವುದಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. He prostituted it in one sense for lies, deception and snares and wiles. Andre sullu, mosa, urulu, tantra. He used it for these things. ಆತನು ದೇವರ ಈ ಒಂದು ಜ್ಞಾನವನ್ನ ಈ ಎಲ್ಲಾ ವ್ಯಭಿಚಾರಕ್ಕೆ ಸಮಾನವಾದಂತಹ ಕಾರ್ಯಗಳನ್ನ, ಅಂದರೆ ಸುಳ್ಳು, ಮೋಸ, ತಂತ್ರ, ಉರುಳಿಗೆ ಸಮಾನವಾದಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ಉಪಯೋಗಿಸಿಕೊಂಡನು. So the language used in Ezekiel 28 cannot be given compared to any human being. ಆದ್ದರಿಂದ ಈ ಒಂದು ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ಉಪಯೋಗಿಸಲ್ಪಟ್ಟಿರುವಂತ ಈ ಒಂದು ಭಾಷೆಯು ಅದು ಯಾವ ಮನುಷ್ಯನಿಗೂ ಹೋಲುವಂತ ಭಾಷೆ ಅಲ್ಲ. So it must therefore necessarily refer to a spirit being, an angel. ಆದ್ದರಿಂದಲೇ
ಈ ಒಂದು ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವಂತಹ ಎಲ್ಲ ಗುಣಲಕ್ಷಣಗಳು ಆ ಆತ್ಮವಾಗಿರುವಂತಹ ವ್ಯಕ್ತಿಯಾದಂತಹ ದೇವದೂತನಿಗೆ ಅದು ಹೋಲುವಂತದ್ದಾಗಿದೆ. We see from this passage that he was at the top stone of the primal creation. Adi Srishtiya is top stone, means adina Shiromani. What is at the top of God's creation? ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ಸೃಷ್ಟಿ ಕಾರ್ಯದಲ್ಲಿ ಆತನು ಅತ್ಯಂತ ಪ್ರಾಮುಖ್ಯವಾದಂತಹ ತುತ್ತ ತುದಿಯಲ್ಲಿ ಇರುವಂತಹ ಆ ಒಂದು ಶ್ರೇಷ್ಠ ಕಲ್ಲಿನ ಹಾಗೆ ಆತನು ಸೃಷ್ಟಿಸಲ್ಪಟ್ಟಿದ್ದನು. His office was to protect the throne of God, to forbid the approach of evil or any unrighteousness in God's presence. ಆತನ ಉದ್ಯೋಗವು ದೇವರ ಸಿಂಹಾಸನವನ್ನ ಕಾಯುವಂಥದ್ದು ಮತ್ತು ಅದಕ್ಕೆ ಯಾವುದೇ ಕೆಟ್ಟ ಸಂಗತಿ ಆಗಲಿ ಅಥವಾ ಅನೀತಿಯಾಗಲಿ ಸಮೀಪಕ್ಕೆ ಬಾರದ ಹಾಗೆ ತಡೆಯುವಂತ ಕಾರ್ಯವೇ ಆತನಿಗೆ ಕೊಡಲ್ಪಟ್ಟಿತ್ತು. ಬಟ್ ಇನಿಕ್ವಿಟಿ ವಾಸ್ ಫೌಂಡ್ ಇನ್ ಹಿಮ್, ದಟ್ ಇನಿಕ್ವಿಟಿ ವಾಸ್ ಸೆಲ್ಫ್ ಎಕ್ಸಾಲ್ಟೇಷನ್. ಆದರೆ ಈ ದೇವದೂತನಲ್ಲಿಯೇ ಆ ಒಂದು ಅನೀತಿಯು ಅಥವಾ ಪಾಪವು ಕಾಣಲ್ಪಟ್ಟಿತು. ಆ ಪಾಪವು ಏನೆಂದರೆ ತನ್ನನ್ನೇ ತಾನು ಆತನು ಹೆಚ್ಚಿಸಿಕೊಳ್ಳುವುದೇ ಆ ಪಾಪವಾಗಿತ್ತು. So God has sentenced him, expelled from his presence, and the judgment is pronounced, but all the judgment is still not completely executed. ಆದ್ದರಿಂದಲೇ ದೇವರು ಆ ಒಂದು ದೇವದೂತನನ್ನ ತನ್ನ ಪ್ರಸನ್ನತೆಯಿಂದ ತಳ್ಳಿಬಿಟ್ಟನು ಮತ್ತು ಆತನಿಗೆ ಶಿಕ್ಷೆಯನ್ನ, ನ್ಯಾಯ ತೀರ್ಪನ್ನ ವಿಧಿಸಿದನು. ಆದರೆ ಆ ನ್ಯಾಯ ತೀರ್ಪು ಇನ್ನೂ ಪರಿಪೂರ್ಣವಾಗಿ ಆತನ ಮೇಲೆ ಬಂದಿಲ್ಲ. So that is where I want to stop today, giving you a foretaste of this person, that we should know who is our enemy. ಆದ್ದರಿಂದಲೇ ಇಲ್ಲಿಗೆ ನಾನು ಇಷ್ಟು ನಮ್ಮ ವಿರೋಧಿಯಾದಂತ ಸೈತಾನ್ನ ಕುರಿತ ಅಂತ ಹೊರರೇಖೆಯನ್ನ ತಿಳಿಸುವವನಾಗಿ ನಿಲ್ಲಿಸುವಂತವನಾಗಿರುತ್ತೇನೆ. Lord willing, next week we will look at in detail Satan's sin. ನಾವು ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ಸೈತಾನನ ಪಾಪದ ಕುರಿತಾಗಿ ವಿವರವಾಗಿ ಅಧ್ಯಯನ ಮಾಡೋಣ. So the thing we learned is, who is this person who was at the top of God's creation, how he fell to the bottom. ಆದ್ದರಿಂದ ಒಂದು ವಿಷಯವನ್ನು ನಾವು ಈ ದಿನ ಅರ್ಥ ಮಾಡಿಕೊಂಡವು. ಅದೇನೆಂದರೆ, ಈ ಒಬ್ಬ ವ್ಯಕ್ತಿಯು ದೇವರ ಸೃಷ್ಟಿಯಲ್ಲಿ ಉನ್ನತವಾಗಿ ಮಾಡಲ್ಪಟ್ಟಂತವನು ಯಾವ ರೀತಿ ಅತ್ಯಂತ ಕೆಳಮಟ್ಟಕ್ಕೆ ಆತನು ದೊಬ್ಬಲ್ಪಟ್ಟನು ಎಂಬುದಾಗಿ ತಿಳಿದುಕೊಂಡೆವು. He is already judged, even though all that judgment is not yet executed. ಆತನಿಗೆ ಈಗಾಗಲೇ ನ್ಯಾಯ ತೀರ್ಪು ಆಗಿ ಹೋಗಿದೆ, ಆದರೆ ಆ ನ್ಯಾಯ ತೀರ್ಪು ಇನ್ನೂ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. But once we study about this topic, it thrills our heart why God would become a man to save men like you and I, mankind who were so wretched and sinful, and what exalted position he has given us in Christ Jesus that makes me to worship him. ಆದರೆ ನಾವು ಈ ಒಂದು ಸೈತಾನನ ದೊಬ್ಬಲ್ಪಡುವಿಕೆಯ ಕುರಿತಾಗಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಾಗ ಅದು ನಮ್ಮನ್ನ ರೋಮಾಂಚನಗೊಳಿಸುವಂತದ್ದಾಗಿದೆ. ಆ ಸತ್ಯವೇನೆಂದರೆ, ಈ ದೇವರು ತಾನೇ ಮನುಷ್ಯನಾಗಿ ನನಗೆ ನಿಮಗೆ ಉನ್ನತ ಪದವಿಯನ್ನ ಕೊಡುವುದಕ್ಕಾಗಿ ಮನುಷ್ಯನ ರೂಪದಲ್ಲಿ ಆತನು ಧರೆಗೆ ಬಂದನು ಎಂಬಂತ ಸತ್ಯ ನಮ್ಮನ್ನ ರೋಮಾಂಚನಗೊಳಿಸುತ್ತದೆ. That is why the psalmist says, what is man that you are concerned about him? ಆದ್ದರಿಂದಲೇ ಕೀರ್ತನೆಗಾರನು ಹೇಳುತ್ತಾನೆ, ಮನುಷ್ಯನು ಎಷ್ಟರವನು, ಆತನ ಕುರಿತಾಗಿ ನೀನು ಯಾಕೆ ಇಷ್ಟು ಯೋಚನೆಯುಳ್ಳವನಾಗಬೇಕು ಎಂಬುದಾಗಿ. My beloved brothers and sisters, if you know who the Lord Jesus Christ is, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ನಿಜವಾಗಿಯೂ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ತಿಳಿದಿರುವುದಾದರೆ, secondly, who did he die for? ಆತನು ಯಾಕೆ ಸತ್ತನು ಎಂಬುದಾಗಿಯೂ ತಿಳಿದಿರಬೇಕು. For who he died? For people like us. ಯಾರಿಗಾಗಿ ಆತನು ಸತ್ತನು? ನನ್ನ ನಿಮ್ಮಂತ ಮನುಷ್ಯನಿಗಾಗಿ ಆತನು ಸತ್ತನು. If you understand those things, you cannot be a nominal Christian anymore.
ನೀವು ಆ ಒಂದು ಸತ್ಯ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವುದಾದರೆ ನಾಮಧೇಯ ಕ್ರೈಸ್ತರಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ. We will be zealous for the things of God. ನಾವು ದೇವರ ಕಾರ್ಯಗಳಿಗೆ ಅಭಿಮಾನ ತಾಪವುಳ್ಳವರಾಗುತ್ತೇವೆ. What is man that thou art mindful of him? ಮಾನವನು ಎಷ್ಟರವನು, ಆತನನ್ನ ನೀನು ಯಾಕೆ ಗಣನೆಗೆ ತೆಗೆದುಕೊಳ್ಳಬೇಕು? Let us worship the Lord. Once we study about this enemy in the coming weeks, it should thrill us that God humbled himself. Satan exalted, Lucifer exalted, Christ humbled himself. We see totally opposite action of Lucifer and the Lord Jesus Christ. ಮುಂದಿನ ವಾರಗಳಲ್ಲಿ ನಾವು ಈ ವಿರೋಧಿಯ ಅಥವಾ ಶತ್ರುವಿನ ಕುರಿತಾಗಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಾಗ ನಾವು ತಿಳಿದುಕೊಳ್ಳಬೇಕಂತ ಸತ್ಯಾಂಶವೇನೆಂದರೆ, ಲೂಸಿಫರ್ನು ತನ್ನನ್ನು ತಾನು ಹೆಚ್ಚಿಸಿಕೊಂಡನು, ಆದರೆ ದೇವರು ತಾನು ತನ್ನನ್ನ ತಗ್ಗಿಸಿಕೊಂಡು ಮಾನವನಾಗಿ ಈ ಲೋಕಕ್ಕೆ ಬಂದನು ಎಂಬಂತ ಸತ್ಯ ನಮಗೆ ಅರ್ಥವಾಗಬೇಕು. And Philippians 2 verse 5 to 10 talks about that humility of the Lord Jesus Christ. ಫಿಲಿಪ್ಪಿ 2ನೇ ಅಧ್ಯಾಯ 5-10 ವಚನಗಳು ಯೇಸು ಕ್ರಿಸ್ತನ ಆ ಒಂದು ತಗ್ಗಿಸುವಂತ ಸ್ವರೂಪವನ್ನು ನಮಗೆ ತಿಳಿಸುವಂತದಾಗಿದೆ. Then it says, therefore God has highly exalted him. ಆದ್ದರಿಂದಲೇ ಅದು ಹೇಳುತ್ತದೆ, ದೇವರು ಆತನನ್ನ ಎಲ್ಲಾ ಮನುಷ್ಯರಿಗಿಂತಲೂ ಉನ್ನತ ಪದವಿಗೆ ಏರಿಸಿದ್ದಾನೆ ಎಂಬುದಾಗಿ ಅದು ಹೇಳುತ್ತದೆ. Given him a name above all names. ಎಲ್ಲಾ ಹೆಸರುಗಳಿಗಿಂತಲೂ ಶ್ರೇಷ್ಠವಾದಂತ ಹೆಸರನ್ನ ಯೇಸು ಕ್ರಿಸ್ತನಿಗೆ ದೇವರು ಕೊಟ್ಟಿದ್ದಾನೆ. Here is an angel who was at the top position and he is going to be cast into the lake of fire. ಇಲ್ಲಿ ಒಬ್ಬ ದೇವದೂತನು ತಾನು ಇದ್ದಂತಹ ಉನ್ನತ ಸ್ಥಿತಿಯಿಂದ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಆತನು ದೊಬ್ಬಲ್ಪಡುತ್ತಾನೆ. For we who were in the miry clay, we were so low and great sinners, God is exalting us to a high place because of the Lord Jesus Christ, because we are in him. ಆದರೆ ದೇವರು ಪಾಪವೆಂಬ ಕೆಸರಲ್ಲಿ ಬಿದ್ದಿದ್ದಂತಹ ಆ ಒಂದು ಕೀಳಾದಂತಹ ಹೀನ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಂತಹ ನಮ್ಮನ್ನ ಆತನು ಯೇಸು ಕ್ರಿಸ್ತನಲ್ಲಿ ಉನ್ನತ ಸ್ಥಿತಿಗೆ ಏರಿಸಿರುವುದನ್ನ ನಾವು ಕಲಿತುಕೊಳ್ಳುತ್ತೇವೆ. Hallelujah, what a great salvation God has given you and I. ಹಲ್ಲೆಲೂಯಾ, ಎಂತಹ ಶ್ರೇಷ್ಠವಾದಂತಹ ರಕ್ಷಣೆಯನ್ನ ದೇವರು ನನಗೂ ನಿಮಗೂ ಕೊಟ್ಟಿದ್ದಾನೆ. If there's anyone listening to me today, listening to us today, Bible says ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? I think that's how it is in Canada, right? Yes, uncle. ಆದ್ದರಿಂದ ಈ ದಿನ ನನ್ನ ಮಾತನ್ನ, ನಮ್ಮ ವಾಕ್ಯವನ್ನ ಕೇಳುತ್ತಿರುವವರು ನಿಮ್ಮಲ್ಲಿ ಯಾರಾದರೂ ಇನ್ನೂ ರಕ್ಷಣೆ ಹೊಂದದವರಾಗಿದ್ದರೆ ಸತ್ಯವೇದವು ಹೇಳುವ ಪ್ರಕಾರ ಈ ಅತ್ಯಂತ ವಿಶೇಷವಾದಂತ ರಕ್ಷಣೆಯನ್ನ ಇನ್ನೂ ನೀವು ಕಡೆಗಣಿಸುವವರಾಗಿದ್ದರೆ ಎಂಬುದಾಗಿ. May God help you to make that decision tonight if you are not saved yet. ನೀವು ಇನ್ನೂ ರಕ್ಷಣೆ ಹೊಂದದವರಾಗಿದ್ದರೆ ಈ ರಾತ್ರಿಯೇ ನೀವು ಆ ತೀರ್ಮಾನವನ್ನ ಮಾಡಿ ರಕ್ಷಣೆ ಹೊಂದುವ ಹಾಗೆ ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡಲಿ. Since most of us are believers, let us value this great salvation and live for him. ನಮ್ಮಲ್ಲಿ ಅನೇಕರು ವಿಶ್ವಾಸಿಗಳೇ ಆಗಿರುವುದರಿಂದ ನಾವು ದೇವರು ಮಾಡಿದಂತಹ ಆ ಒಂದು ತ್ಯಾಗ ಮತ್ತು ರಕ್ಷಣೆಯ ಕಾರ್ಯವನ್ನ ಹೆಚ್ಚು ಬೆಲೆ ಕೊಡುವವರಾಗಿರೋಣ. May God's name be glorified.